ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದ ಸಮಯದಲ್ಲಿ ನನ್ನ ಅತ್ತೆಯ ತಟ್ಟೆ ಮಿಸ್ಸಾಗಿ ಕೆಳಗೆ ಬಿತ್ತು. ಅದನ್ನು ನೋಡಿದ ಮಗ ತಾಯಿಗೆ ಕಪಾಳ ಮೋಕ್ಷ ಮಾಡಿದ. ಆಗ ಅವನ ತಾಯಿ ಕಣ್ಣೀರು ಹಾಕುತ್ತಾ ಮಗನ ಬಳಿ ಕ್ಷಮೆ ಕೇಳುತ್ತಾರೆ. ಅದನ್ನು ನೋಡಿ ನನ್ನ ಎದೆ ಒಮ್ಮೆಲೆ ಕಂಪಿಸಿತು. ನನ್ನ ಅತ್ತೆ ಅದೇ ನೋವಿನಿಂದ ಇಡೀ ರಾತ್ರಿ ಅಳುತ್ತಿದ್ದರು. ಬೆಳಗ್ಗೆ ಏಳುವಷ್ಟರಲ್ಲಿ ನನ್ನ ಅತ್ತೆ ತೀರಿಕೊಂಡಿದ್ದರು. ಇದನ್ನು ಕಂಡು ನಾನು ಕೂಡ ನನ್ನ ಗಂಡನನ್ನು ತೊರೆದು ತವರು ಮನೆಗೆ ಹೋದೆ. ನಂತರ ನನ್ನ ಗಂಡನಿಗೆ ವಿಚ್ಛೇದನ ಕೇಸ್ ಹಾಕಿದೆ. ಕೆಲ ದಿನಗಳ ನಂತರ ನಾನು ನನ್ನ ಲಗೇಜ್ನ ತೆಗೆದುಕೊಳ್ಳಲು ಅತ್ತೆ ಮನೆಗೆ ಹೋದಾಗ ನನ್ನ ಗಂಡನ ಪರಿಸ್ಥಿತಿ ನೋಡಿ ನನ್ನ ಎದೆ ಹೊಡೆದು ಹೋಯಿತು. ನಾನು ಆಗ ಗಾಢ ನಿದ್ರೆಯಲ್ಲಿದ್ದೆ. ಕಿರುಚುವ ಶಬ್ದ, ಕಣ್ಣು ತೆರೆದು ಗಾಬರಿಯಿಂದ ಇದ್ದೆ. ಹೊರಗಿನಿಂದ ಬರುತ್ತಿದ್ದ ಗಲಾಟೆಯ ಶಬ್ದಗಳು ತುಂಬ ಜೋರಾಗಿದ್ದವು. ನಾನು ತಕ್ಷಣ ಹಾಸಿಗೆಯಿಂದ ಎದ್ದು ಹೊರಗೆ ಓಡಿದೆ. ಅತ್ತೆಯ ರೂಮಿನಿಂದ ಆ ಕಿರುಚುವ ಶಬ್ದ ಬರುತ್ತಿತ್ತು. ನಿಧಾನವಾಗಿ ಅತ್ತೆಯ ಕೋಣೆಯ ಬಾಗಿಲನ್ನು ತೆಗೆದೆ. ಅಲ್ಲಿಯ ದೃಶ್ಯವನ್ನು ನೋಡಿ ಗರಬಡಿದವಳಂತೆ ನಿಂತುಬಿಟ್ಟೆ. ನನ್ನ ಗಂಡ ತನ್ನ ತಾಯಿಯ ಕೂದಲನ್ನು ಹಿಡಿದುಕೊಂಡು ಅವರಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು. ಆದರೆ ಯಾಕೆ ಬೈಯುತ್ತಿದ್ದರು ಎಂದು ಗೊತ್ತಿಲ್ಲ. ನಾನು ಅವರಿಬ್ಬರನ್ನು ಹಾಗೆ ನೋಡುತ್ತಲೇ ನಿಂತಿದ್ದೆ. ಆಗ ನನ್ನ ಹೃದಯವನ್ನು ಯಾರೋ ಹಿಂಡಿದಂತಾಯಿತು. ನನ್ನ ಗಂಡ ನನ್ನ ಅತ್ತೆ ಕೂದಲನ್ನು ಹಿಡಿದುಕೊಂಡು ಒಡೆಯುತ್ತಿದ್ದರು. ನನ್ನ ಅತ್ತೆ ಅಳುತ್ತಾ ತನ್ನನ್ನು ಬಿಡಿಸಿಕೊಳ್ಳಲು ತುಂಬ ಪ್ರಯತ್ನಿಸುತ್ತಿದ್ದರು. ಅದನ್ನು ನೋಡಿ ನನಗೆ ಉಸಿರುಗಟ್ಟಂತಾಗಿ ಮಾತುಗಳೇ ಬರದಂತಾಗಿದ್ದವು. ಆಗ ನಾನು ನನ್ನ ಗಂಡನಿಗೆ, ನೀವು ಏನು ಮಾಡುತ್ತಿದ್ದೀರಿ, ಅವರನ್ನು ಬಿಟ್ಟು ಬಿಡಿ ಎಂದು ನನ್ನ ಅತ್ತೆಯನ್ನು ಬಿಡಿಸಲು ಪ್ರಯತ್ನಿಸಿದಾಗ ನನ್ನ ಪತಿ ಇದ್ದಕ್ಕಿದ್ದಂತೆ ಅವರ ಕೂದಲನ್ನು ಬಿಟ್ಟು ಬಿಟ್ಟರು ಮತ್ತು ಅಸಹ್ಯವಾದ ಭಾಷೆಗಳಿಂದ ಅತ್ತೆಯನ್ನು ಬೈಯುತ್ತಿದ್ದರು. ಅವರು ಕೋಪದಿಂದ ಆ ಕೋಣೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಕಾಲಿನಿಂದ ಒದೆಯುತ್ತಾ ಹೊರನಡೆದರು. ಮತ್ತು ತಕ್ಷಣ ನನ್ನ ಗಂಡನನ್ನು ಹುಡುಕಲು ಹೊರಟೆ. ಈ ವಿಷಯದ ಬಗ್ಗೆ ಅವರೊಂದಿಗೆ ಮಾತನಾಡಬೇಕಿತ್ತು. ಆದರೆ ಅವರು ಮನೆಯಿಂದ ಹೊರಗೆ ಹೋಗಿದ್ದರು. ನಾನು ಅಡಿಗೆ ಮಾಡುತ್ತಾ ಇದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೆ. ಯಾಕಂದರೆ ಆ ರೂಮಿನಲ್ಲಿ ನಡೆದ ದೃಶ್ಯ ಮತ್ತೆ ಮತ್ತೆ ನನ್ನ ಕಣ್ಣೆದುರು ಬಂದು ಹೋಗುತ್ತಿತ್ತು. ನನ್ನ ಗಂಡನ ಈ ನಡವಳಿಕೆಯನ್ನು ನಾನು ಯಾವುದೇ ರೀತಿಯಲ್ಲೂ ಒಪ್ಪಿಕೊಳ್ಳುತ್ತಿರಲಿಲ್ಲ. ನಂತರ ನಾನು ಬಿಸಿ ತಿಂಡಿ ತಯಾರಿಸಿಕೊಂಡು ಅತ್ತೆಯ ಬಳಿ ತೆಗೆದುಕೊಂಡು ಹೋದೆ. ಅವರ ಕಣ್ಣಲ್ಲಿ ನೀರು ಹರಿಯುವುದನ್ನು ನೋಡಿ ನನ್ನ ಹೃದಯವು ತುಂಬಿತು. ಅತ್ತೆ, ನೀವು ಈಗ ತಿಂಡಿ ತಿನ್ನಿ ಎಂದು ಅವರ ಕಣ್ಣೀರನ್ನು ಒರೆಸಿ ಅವರ ಕೈಗೆ ಊಟದ ತಟ್ಟೆಯನ್ನು ಕೊಟ್ಟೆ. ಅವರು ಮೌನವಾಗಿಯೇ ಒಂದೊಂದು ತುತ್ತನ್ನು ತಿನ್ನುತ್ತಿದ್ದರು. ನಾನು ಬೇಗ ಎದ್ದು ಹೊರಗೆ ಬಂದೆ. ಯಾಕಂದರೆ ನನಗೆ ಅವರನ್ನು ನೋಡಿ ಕಣ್ಣೀರು ತಡೆಯಲು ಆಗುತ್ತಿರಲಿಲ್ಲ. ನಾನು ನನ್ನ ಗಂಡನಿಗಾಗಿ ಕಾಯುತ್ತಿದ್ದೆ. ನಾನು ಅವನೊಂದಿಗೆ ಮಾತನಾಡುವವರೆಗೆ ನನಗೆ ನೆಮ್ಮದಿ ಇರಲಿಲ್ಲ. ನಂತರ ನಾನು ನನ್ನ ಕೋಣೆಗೆ ಹೋಗಿ ಯೋಚಿಸುತ್ತಾ ಕುಳಿತೆ. ಆಗ ನನ್ನ ಗಂಡ ಕೂಡ ಅಲ್ಲಿಗೆ ಬಂದರು. ನಾನು ಅವರನ್ನು ಆಗ ಮಾತನಾಡಿಸಲಿಲ್ಲ. ನನ್ನ ಹೆಸರು ಸುಮಿತ್ರಾ. ನನ್ನ ಹೆತ್ತವರು ವಿದ್ಯಾವಂತರಲ್ಲ, ಆದರೆ ಒಳ್ಳೆಯ ಕುಟುಂಬಕ್ಕೆ ಸೇರಿದವರು. ಇಬ್ಬರು ಬುದ್ಧಿವಂತರು ಮತ್ತು ಸಮಯ ಪ್ರಜ್ಞೆ ಉಳ್ಳವರಾಗಿದ್ದರು. ನನ್ನ ತಂದೆಗೆ ಕುಟುಂಬದ ಗೌರವದ ಬಗ್ಗೆ ಹೆಚ್ಚಿನ ಕಾಳಜಿ ಇದ್ದರೆ, ತಾಯಿಗೆ ಸಭ್ಯತೆ ಮತ್ತು ಸೌಮ್ಯತೆ ತುಂಬಿದವರಾಗಿದ್ದರು. ಅವರು ನನ್ನ ಮತ್ತು ನನ್ನ ತಮ್ಮ ತಂಗಿಯನ್ನು ಬೆಳೆಸುವುದು ಮಾತ್ರವಲ್ಲದೆ ನಮಗೆ ಒಳ್ಳೆಯ ಉತ್ತಮವಾದ ಶಿಕ್ಷಣವನ್ನು ನೀಡಲು ತುಂಬ ಶ್ರಮಿಸಿದರು. ಆದರೆ ಅವರು ಯಾರ ಬಳಿಯೂ ಕೈಚಾಚಿರಲಿಲ್ಲ ಮತ್ತು ಮನೆಯ ಪರಿಸ್ಥಿತಿ ಬಗ್ಗೆ ಯಾರಲ್ಲಿಯೂ ಹೇಳುತ್ತಿರಲಿಲ್ಲ. ಮನೆಯಲ್ಲಿ ಇದ್ದುದರಲ್ಲೇ, ಅಂದರೆ ಕೆಲವೊಮ್ಮೆ ಚಟ್ನಿ ರೊಟ್ಟಿ, ಕೆಲವೊಮ್ಮೆ ಒಂದು ಹೊತ್ತು ಊಟ ತಿಂದುಕೊಂಡೇ ನೀರಿನಿಂದ ಹೊಟ್ಟೆ ತುಂಬಿಸಿಕೊಂಡು ಮಲಗುತ್ತಿದ್ದೆವು. ನಮ್ಮದು ತುಂಬ ಚಿಕ್ಕ ಮನೆಯಾಗಿತ್ತು. ತುಂಬ ಬಡತನ, ಆದರೆ ಪ್ರೀತಿ ಹೆಚ್ಚಾಗಿತ್ತು. ಅಮ್ಮ ತನ್ನ ಸ್ಥಿತಿಯನ್ನು ಅವರ ತಂದೆ ತಾಯಿಯ ಮುಂದೆ ಹೇಳುತ್ತಿರಲಿಲ್ಲ. ನಮ್ಮ ಪರಿಸ್ಥಿತಿಯ ಬಗ್ಗೆ ಯಾರಿಗಾದರೂ ಹೇಳಿಕೊಂಡರೆ ನಾವು ಅವರಲ್ಲಿ ಸಹಾಯ ಕೇಳುತ್ತಿದ್ದೇವೆ ಎಂದು ಅಮ್ಮ ಹೇಳುತ್ತಿದ್ದಳು. ನಮಗೂ ಕೂಡ ಅಮ್ಮ ಅದನ್ನೇ ಹೇಳಿಕೊಡುತ್ತಿದ್ದರು. ಮತ್ತು ನಿಮ್ಮ ಕೆಟ್ಟ ಸಂದರ್ಭಗಳನ್ನು ಯಾರಿಗೂ ಹೇಳಬೇಡಿ, ಬದಲಿಗೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಹೇಳುತ್ತಿದ್ಲು. ನಮಗೂ ಕೂಡ ಹೆತ್ತವರ ಪ್ರಾಮಾಣಿಕತೆ ಮತ್ತು ಜೀವನ ಶೈಲಿಯನ್ನು ನೋಡಿ ನನ್ನ ಹಾಗೂ ನನ್ನ ತಮ್ಮ ತಂಗಿಯ ಸ್ವಭಾವವು ಅದೇ ರೀತಿ ಬೆಳೆದಿತ್ತು. ಅವರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಸುಳ್ಳು ಹೇಳುವುದು ಮತ್ತು ತಪ್ಪು ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದ ನಾವು ಅವರ ಮುಂದೆ ಸುಳ್ಳು ಹೇಳುವ ಧೈರ್ಯವನ್ನು ಎಂದಿಗೂ ಮಾಡಲಿಲ್ಲ. ಈ ರೀತಿಯ ಉತ್ತಮವಾದ ಮೌಲ್ಯಗಳೊಂದಿಗೆ ಅಮ್ಮ ನಮ್ಮನ್ನು ಬೆಳೆಸಿದರು. ಮನೆಯಲ್ಲಿ ನಾನೇ ದೊಡ್ಡ ಮಗಳಾಗಿದ್ದರಿಂದ ನನಗೂ ಅಮ್ಮನದೇ ಬುದ್ಧಿ ಬಂದಿತ್ತು. ಶಾಲೆಯಿಂದ ಹಿಂತಿರುಗಿದ ನಂತರ ನಾನು ನನ್ನ ತಾಯಿಗೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡ್ತಿದ್ದೆ ಮತ್ತು ನನ್ನ ತಮ್ಮ ತಂಗಿಗೂ ಅದನ್ನು ಕಲಿಸ್ತಿದ್ದೆ. ನಾನು ಮನೆಯ ದೊಡ್ಡ ಮಗಳಾಗಿದ್ದರಿಂದ ತಮ್ಮ ತಂಗಿಗೆ ಬುದ್ಧಿ ಹೇಳಿಕೊಡುತ್ತಿದ್ದನ್ನು ನೋಡಿ ನನ್ನ ತಾಯಿ ತುಂಬ ಸಂತೋಷ ಪಡುತ್ತಿದ್ದರು ಮತ್ತು ನಾನು ಹೆತ್ತವರಿಂದ ಎಲ್ಲವನ್ನ ಕಲಿತಿದ್ದೆ. ನನ್ನ ತಂದೆ ತಾಯಿ ವಿದ್ಯಾವಂತರಲ್ಲದಿದ್ದರೂ ವಿದ್ಯೆಯ ಮೇಲೆ ಅಪಾರ ಗೌರವವನ್ನು ಬೆಳೆಸಿಕೊಂಡಿದ್ದರು ಮತ್ತು ನಮ್ಮ ವಿದ್ಯಾಭ್ಯಾಸದ ಮೇಲೆ ಹೆಚ್ಚು ಗಮನ ಹರಿಸ್ತಿದ್ರು. ನಾವು 3 ಜನ ಮಕ್ಕಳು.
ಪ್ರತಿ ವರ್ಷ ಓದುವುದರಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗುತ್ತಿದ್ದೆವು. ಶಾಲೆಯಲ್ಲಿ ನಮ್ಮ ಪರಿಸ್ಥಿತಿ ಯಾರಿಗೂ ತಿಳಿದಿರಲಿಲ್ಲ. ಅಲ್ಲಿ ಎಲ್ಲರೂ ನಮ್ಮನ್ನು ಅನುಕೂಲಸ್ಥರು ಎಂಬಂತೆ ನೋಡುತ್ತಿದ್ದರು. ತಿಂಗಳ ಖರ್ಚುಗಳನ್ನು ನಿಭಾಯಿಸಲು ನನ್ನ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಇಂಟರ್ಮೀಡಿಯೇಟ್ FA ಪಾಸಾದಾಗ ನನ್ನ ಹೆತ್ತವರ ಅನುಮತಿಯೊಂದಿಗೆ ನಾನು ಹತ್ತಿರದ ಸ್ಕೂಲಿನಲ್ಲಿ ಕೆಲಸ ಮಾಡಲು ಸೇರಿಕೊಂಡೆ. ನಾನು ಕೆಲಸ ಮಾಡುವುದು ನನ್ನ ತಂದೆ ತಾಯಿಗೆ ಇಷ್ಟವಿರಲಿಲ್ಲ. ಅವರು ಹೇಳಿದ್ರು, ನೀನು ನಿನ್ನ ಓದಿನ ಮೇಲೆ ಗಮನಹರಿಸು ಎಂದು ಹೇಳ್ತಿದ್ರು. ಆದರೆ ನನ್ನ ತಂಗಿ ತಮ್ಮ ಬೆಳೆಯುತ್ತಿದ್ದಂತೆಲ್ಲ ಮನೆಯ ಅಗತ್ಯತೆಗಳು ಮತ್ತು ಖರ್ಚುಗಳು ಹೆಚ್ಚಾಗುತ್ತಿರುವುದನ್ನು ನಾನು ನೋಡುತ್ತಿದ್ದೆ. ಆದ್ದರಿಂದ ನಾನು ತಂದೆಗೆ ಆಸರೆಯಾಗಲು ಇಷ್ಟಪಟ್ಟೆ. ಯಾಕಂದರೆ ನನ್ನ ತಂದೆ ಕೆಲವು ದಿನಗಳಿಂದ ಹುಷಾರಿಲ್ಲದೆ ಬಳಲ್ತಿದ್ರು. ಆದರೂ ಅವರ ಬಗ್ಗೆ ಅವರು ಕಾಳಜಿ ವಹಿಸದೆ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಹೋಗ್ತಿದ್ರು. ಅಮ್ಮ ಕೂಡ ಕೆಲವು ಮನೆಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿ ಸ್ವಲ್ಪ ಹೆಚ್ಚು ಹಣವನ್ನು ಸಂಪಾದಿಸ್ತಿದ್ಲು. ಆದರೆ ನಾವು ಬೆಳೀತಿದ್ದಂತೆ ಆ ದುಡ್ಡು ನಮಗೆ ಮನೆಯ ಖರ್ಚಿಗೂ ಸಾಕಾಗ್ತಾ ಇರಲಿಲ್ಲ. ಹೆಚ್ಚಿನ ಹಣದ ಅವಶ್ಯಕತೆ ಇತ್ತು ಮತ್ತು ನನ್ನ ತಮ್ಮ ಇನ್ನೂ ಚಿಕ್ಕವನಾಗಿದ್ದರಿಂದ ನಾನೇ ಮುಂದೆ ನಿಂತು ಎಲ್ಲವನ್ನ ಮಾಡಬೇಕಾಯಿತು. ಯಾಕಂದರೆ ಅವನಿಂದ ಈ ಜವಾಬ್ದಾರಿಯನ್ನು ನಿರೀಕ್ಷಿಸುವುದು ಸಾಧ್ಯವಿರಲಿಲ್ಲ. ನಾನು ನನ್ನ ತಂದೆಯ ಮಗ ಎಂದು ಸಾಬೀತುಪಡಿಸುತ್ತೇನೆ ಎಂದು ನಿರ್ಧರಿಸಿದೆ. ನನ್ನ ಹಠವನ್ನು ನೋಡಿ ನನ್ನ ತಂದೆ ತಾಯಿ ನನಗೆ ಕೆಲಸಕ್ಕೆ ಸೇರಿಕೊಳ್ಳಲು ಅನುಮತಿ ನೀಡಿದರು. ನಾನು ಹತ್ತಿರದ ಸ್ಕೂಲಿನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನನ್ನ ಸಂಬಳ ಹೆಚ್ಚೇನೂ ಇರಲಿಲ್ಲ, ಆದರೆ ಸದ್ಯಕ್ಕೆ ಅದು ಅವಶ್ಯಕತೆ ಇತ್ತು. ಆ ಸಂಬಳದಿಂದ ನಾನು ಕೆಲವು ಮನೆಯ ಖರ್ಚುಗಳನ್ನು ಪೂರೈಸಲು ಸಾಧ್ಯವಾಯಿತು. ನಾನು ನನ್ನ ಮೊದಲ ಸಂಬಳವನ್ನು ನನ್ನ ತಂದೆಗೆ ನೀಡಲು ಹೋದಾಗ ಅವರು ಸ್ಪಷ್ಟವಾಗಿ ಅದನ್ನು ನಿರಾಕರಿಸಿದರು ಮತ್ತು ಅವರು ಹೇಳಿದ್ರು, ನೀನು ಕಷ್ಟಪಟ್ಟು ಸಂಪಾದಿಸಿರುವ ಹಣವನ್ನು ಖರ್ಚು ಮಾಡಬೇಡ ಎಂದು ಹೇಳಿದ್ರು. ಅಮ್ಮನೂ ಕೂಡ ಹೇಳಿದ್ಲು, ಈ ಹಣವನ್ನು ನಿನ್ನ ಮದುವೆಗೆ ಕೂಡಿ ಇಡು ಎಂದು ಹೇಳಿದ್ಲು. ಯಾಕಂದರೆ ನಮಗೆ ವರದಕ್ಷಿಣೆ ಕೊಡುವಷ್ಟು ಶಕ್ತಿ ನಮ್ಮ ಬಳಿ ಇಲ್ಲ. ಈ ದುಡ್ಡನ್ನು ನಿಮ್ಮ ಬಳಿಗೆ ಇಟ್ಟುಕೊಂಡ್ರೆ ಆ ಸಮಯದಲ್ಲಿ ನಿಮಗೆ ಇದು ಅಗತ್ಯವಿರುವ ವಸ್ತುಗಳನ್ನು ನೀವು ತೆಗೆದುಕೊಳ್ಳಬಹುದು ಎಂದು ಹೇಳಿದ್ರು. ಆದ್ದರಿಂದ ನಾನು ನನಗೆ ಬರ್ತಿದ್ದ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಕೂಡಿಟ್ಟು ಇನ್ನು ಉಳಿದ ಹಣವನ್ನು ಮನೆಯ ಖರ್ಚಿಗೆ ಬಳಸ್ತಿದ್ದೆ. ಮನೆಯ ವಿಷಯಗಳಲ್ಲಿ ನನ್ನ ಹೆತ್ತವರಿಗೆ ಸಹಾಯ ಮಾಡಲು ಇದು ನನ್ನ ಸಣ್ಣ ಪ್ರಯತ್ನವಾಗಿತ್ತು. ನಾನು ಆಗಾಗ ನನ್ನ ತಮ್ಮ ತಂಗಿಯರ ಕೋರಿಕೆಗಳನ್ನು ಕೂಡ ಪೂರೈಸುತ್ತಿದ್ದೆ. ನನಗೆ ಅದರಿಂದ ಹೆಚ್ಚಿನ ಸಂತೋಷವಾಗ್ತಿತ್ತು. ಯಾಕಂದರೆ ಅವರು ನನ್ನನ್ನು ತಂದೆಯ ಸ್ಥಾನದಲ್ಲಿ ನೋಡುತ್ತಿದ್ದರು. ನಾನು ಸ್ಕೂಲ್ನಲ್ಲಿ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸವನ್ನು ಅಪೂರ್ಣವಾಗಲು ಬಿಡಲಿಲ್ಲ. ಬದಲಿಗೆ ನನ್ನ ಕೆಲಸದ ಜೊತೆಗೆ ನನ್ನ ವಿದ್ಯೆಯನ್ನು ಮುಂದುವರಿಸಿದೆ. ಓದು ಮುಗಿದ ನಂತರ ಒಳ್ಳೆಯ ಸ್ಕೂಲಿನಲ್ಲಿ ಕೆಲಸಕ್ಕೆ ಅರ್ಜಿ ಹಾಕುವುದು ನನ್ನ ಉದ್ದೇಶ ಆಗಿತ್ತು. ಇದರಿಂದ ನನ್ನ ಸಂಬಳ ಕೂಡ ಹೆಚ್ಚಾಗುತ್ತೆ ಎಂದು. ಅದರಂತೆ ನಾನು ನನ್ನ BA ಮುಗಿಸಿದ ಮೇಲೆ ಆ ಕೆಲಸ ಬಿಟ್ಟು ಬೇರೆ ಸ್ಕೂಲಿನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಈಗ ಸೇರಿಕೊಂಡಿರುವ ಸ್ಕೂಲಿನಲ್ಲಿ ಮುಂಚೆ ತೆಗೆದುಕೊಳ್ಳುತ್ತಿದ್ದ ಸಂಬಳಕ್ಕಿಂತ ಇದು ಉತ್ತಮವಾಗಿತ್ತು ಮತ್ತು ಕಲಿಕೆಗೆ ಅನೇಕ ಅವಕಾಶಗಳನ್ನು ಹೊಂದಿದ್ದು, ಜೊತೆಗೆ ಸಂಬಳವೂ ಚೆನ್ನಾಗಿತ್ತು. ನಾನು ಸ್ಕೂಲಿನಲ್ಲಿ ಯಾವಾಗಲೂ ನಾನಾಯಿತು, ನನ್ನ ಕೆಲಸವಾಯಿತು ಎಂದು ಇರುತ್ತಿದ್ದೆ. ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಕಾರಣ ತುಂಬ ಬೇಗ ಪ್ರಿನ್ಸಿಪಾಲರ ಗಮನ ನನ್ನ ಕಡೆ ಸೆಳೆದೆ. ಅವರು ನನ್ನ ಕೆಲಸವನ್ನು ತುಂಬ ಮೆಚ್ಚಿಕೊಂಡರು. ನಾನು ಮಕ್ಕಳಿಗೆ ಮನಸ್ಪೂರ್ವಕವಾಗಿ ಪಾಠ ಹೇಳಿಕೊಡುತ್ತಿದ್ದರಿಂದ ಮಕ್ಕಳು ಕೂಡ ನನ್ನನ್ನು ತುಂಬ ಇಷ್ಟಪಡ್ತಿದ್ರು. ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಬೈಯುತ್ತಿರಲಿಲ್ಲ. ಆದರೂ ಅವರು ನನ್ನ ವಿಷಯವನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಉತ್ತಮ ಅಂಕಗಳನ್ನು ಗಳಿಸ್ತಿದ್ರು. ಇದನ್ನು ನೋಡಿ ಪ್ರಿನ್ಸಿಪಾಲರು ತುಂಬ ಖುಷಿಪಟ್ಟರು. ಆದ್ದರಿಂದ ಅವರು ನನಗೆ ಬೇಗನೆ ಪ್ರಮೋಷನ್ ಕೊಟ್ಟರು ಮತ್ತು ಸಂಬಳವನ್ನು ಹೆಚ್ಚು ಮಾಡಿದರು. ನಾನು ಅದೇ ಖುಷಿಯಲ್ಲಿ ರಾತ್ರಿಯೆಲ್ಲ ನನ್ನ ಅಧ್ಯಯನ ಮುಂದುವರಿಸಿದೆ. ನಾನು ಯಾರೊಂದಿಗೂ ಹೆಚ್ಚಿನ ಸ್ನೇಹ ಹೊಂದಿರಲಿಲ್ಲ. ನಾನು ಯಾವಾಗಲೂ ನನ್ನದೇ ಆದ ಪ್ರಪಂಚದಲ್ಲಿ ಇರುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ನೀವು ದಿನವಿಡೀ ಕೆಲಸದಲ್ಲಿ ಮುಳುಗಿರುತ್ತೀರಾ, ಹಾಗಾಗಿ ನೀವು ಏನಾದರೂ ತಿನ್ನುತ್ತೀರಾ, ಕುಡಿಯುತ್ತೀರಾ ಎಂದು ನಾನು ಬಿಸಿಲಿನಲ್ಲಿ ಕುಳಿತು ಮಕ್ಕಳ ನೋಟ್ಸ್ ಚೆಕ್ ಮಾಡುತ್ತಿದ್ದಾಗ ನನ್ನ ಹಿಂದೆ ಈ ರೀತಿಯ ಗಂಡಸಿನ ಧ್ವನಿ ಕೇಳಿ ಆಶ್ಚರ್ಯದಿಂದ ತಲೆ ಎತ್ತಿ ನೋಡಿದೆ. ಹಿಂದೆ ಒಬ್ಬ ಯುವಕ ನನ್ನನ್ನು ನೋಡಿ ನಗುತ್ತಿದ್ದ. ನಾನು ಅವನನ್ನು ನೋಡಿ ಆಶ್ಚರ್ಯಗೊಂಡೆ. ಆಗ ಅವನು, ನಾನು ಇಲ್ಲಿ ಕುಳಿತುಕೊಳ್ಳಬಹುದೇ ಎಂದು ಕೇಳಿದ. ಆದರೆ ನನಗೆ ಅವನು ಯಾರು ಎಂದು ತಿಳಿದಿರಲಿಲ್ಲ ಮತ್ತು ಅವನು ಪಕ್ಕದಲ್ಲಿ ಇದ್ದ ಚೇರಿನ ಕಡೆ ಕೈ ತೋರಿಸುತ್ತಾ, ನಾನು ಕುಳಿತುಕೊಳ್ಳಬಹುದಾ ಎಂದು ಕೇಳುತ್ತಿದ್ದರು. ನಾನು ಕತ್ತೆತ್ತಿ ಸುತ್ತ ನೋಡಿದಾಗ ಎಲ್ಲ ಟೀಚರ್ಸ್ಗಳು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿ ಕುಳಿತಿದ್ದರು. ಆಗ ನಾನು ಆ ವ್ಯಕ್ತಿಯನ್ನು, ನೀವು ಯಾರು ಎಂದು ಕೇಳಿದೆ. ಅವನು ಮುಗುಳ್ನಗುತ್ತಾ, ಇದು ಅದ್ಭುತ, ಅಂದರೆ ನೀವು ನನ್ನನ್ನು ಗುರುತಿಸಲಿಲ್ವೇ? ನನ್ನ ಹೆಸರು ವಿರಾಟ್. ನಾನು ಸ್ಕೂಲಿಗೆ ಸೇರಿಕೊಂಡು 3 ದಿನವಾಯಿತು. ಇಂದು ನನ್ನ 3ನೆಯ ದಿನದ ಕೆಲಸ. ಆದರೆ ನಿಮಗೆ ನನ್ನ ಪರಿಚಯವಿಲ್ಲ ಎಂದು ಅವನು ನಗುತ್ತಾ ಹೇಳಿದರು. ಅದನ್ನು ನೋಡಿ ನನಗೆ ಸ್ವಲ್ಪ ಚಿಂತೆಯಾಯಿತು. ಕೆಲವು ದಿನಗಳ ಹಿಂದೆ ಈ ಸ್ಕೂಲಿನಲ್ಲಿ ಕೆಲಸ ಮಾಡುತ್ತಿದ್ದ ಶಿಕ್ಷಕರು ಒಬ್ಬರು ಕೆಲಸ ಬಿಟ್ಟು ಹೋದರು. ಬಹುಶಃ ಅವರ ಜಾಗಕ್ಕೆ ಈ ವ್ಯಕ್ತಿ ಬಂದಿದ್ದಾರೆ ಎಂದು ತಿಳಿದು, ಸಾರಿ, ನನಗೆ ಗೊತ್ತಾಗಲಿಲ್ಲ ಅಂತ ಸಣ್ಣ ಧ್ವನಿಯಲ್ಲಿ ಕುಳಿತುಕೊಳ್ಳಿ ಎಂದು ಸನ್ನೆ ಮಾಡಿದೆ. ಆಗ ಅವರು ನನ್ನಿಂದ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡರು. ನಾನು ಮತ್ತೆ ನನ್ನ ನೋಟ್ಬುಕ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಚೆಕ್ ಮಾಡುವ ಕೆಲಸದಲ್ಲಿ ನಿರತಳಾದೆ.
ಆದರೆ ಆ ವ್ಯಕ್ತಿ ಮಾತನಾಡುವುದಕ್ಕೆ ತುಂಬ ಚಡಪಡಿಸುತ್ತಿದ್ದರು. ಕೆಲಸದ ಸಮಯದಲ್ಲಿ ಅವರು ನಿರಂತರವಾಗಿ ಮಾತನಾಡುತ್ತಿದ್ದರು ಮತ್ತು ತಮ್ಮ ಬಗ್ಗೆ ಎಲ್ಲವನ್ನ ಹೇಳಿಕೊಂಡರು. ಅವರು ತಮ್ಮ ಕುಟುಂಬದ ಏಕೈಕ ಒಬ್ಬನೇ ಮಗನಾಗಿದ್ದನು. ಆದರೆ ಅವನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದರಿಂದ ಅವನ ಮೇಲೆ ಡಿಪೆಂಡ್ ಆಗಿದ್ದರು. ಸ್ವಲ್ಪ ಸಮಯದ ಹಿಂದೆ ಅವರ ತಂದೆಯೂ ಕೂಡ ತೀರಿ ಹೋಗಿದ್ದರು. ಈ ಸ್ಕೂಲಿನಲ್ಲಿ ಕೆಲಸ ಮಾಡುವುದು ತನ್ನ ಗುರಿಯಲ್ಲ, ಬದಲಾಗಿ ಮುಂದೆ ಒಳ್ಳೆ ಕಂಪನಿಗೆ ಹೋಗಬೇಕೆಂದಿದ್ದೇನೆ ಎಂದು ಹೇಳುತ್ತಿದ್ದರು. ನಾನು ಮೌನವಾಗಿ ಅವನ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದೆ. ಆದರೆ ನನಗೆ ಆ ವ್ಯಕ್ತಿಯ ಬಗ್ಗೆ ಅಥವಾ ಅವನು ಏನು ಹೇಳುತ್ತಿದ್ದಾನೆ ಎಂಬುದರ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಇರಲಿಲ್ಲ. ಬದಲಿಗೆ ನನ್ನ ಕೆಲಸಕ್ಕೆ ಲೇಟ್ ಆಗುತ್ತಿದೆ ಎಂಬ ಚಿಂತೆ ನನಗಾಗಿತ್ತು. ಅದಲ್ಲದೆ ನಾನು ಇನ್ನೊಂದು ಕ್ಲಾಸ್ ಮಾಡಬೇಕಾಗಿತ್ತು. ನಾನು ಈ ಸ್ಕೂಲಿನಲ್ಲಿ ಕೆಲಸ ಶುರು ಮಾಡಿ 2-3 ವರ್ಷಗಳಾಗಿತ್ತು. ನನಗೆ ಈಗಲೇ ಮದುವೆ ಮಾಡಿಕೊಳ್ಳಲು ಇಷ್ಟವಿಲ್ಲದಿದ್ದರೂ ನನ್ನ ಮದುವೆಯ ಬಗ್ಗೆ ನನ್ನ ತಂದೆ ತಾಯಿ ಚಿಂತಿತರಾಗಿದ್ದರು. ನಾನು ನನ್ನ ತಂದೆಯ ಸಹಾಯಕ್ಕೆ ಮತ್ತು ನನ್ನ ತಮ್ಮ ತಂಗಿಯರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದು ಮತ್ತು ಅವರಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸುವುದು ನನಗೆ ಮುಖ್ಯವಾಗಿತ್ತು. ಈಗ ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದೆ. ನನ್ನ ತಂಗಿ ಈಗ ಕಾಲೇಜಿಗೆ ಹೋಗುತ್ತಿದ್ದಾಳೆ. ನಾನು ಅವಳ ಖರ್ಚುಗಳನ್ನು ನೋಡಿಕೊಳ್ಳಲು ಸಹಾಯ ಮಾಡುತ್ತಿದ್ದೆ. ಒಂದು ವೇಳೆ ನಾನು ಮದುವೆಯಾದರೆ ನಾನು ನನ್ನ ಕೆಲಸವನ್ನು ಬಿಟ್ಟು ಬಿಡಬೇಕು ಮತ್ತು ನನ್ನ ತಮ್ಮ ತಂಗಿಯರನ್ನು ನಾನು ಹೇಗೆ ಪ್ರೋತ್ಸಾಹಿಸಲು ಸಾಧ್ಯವಾಗುತ್ತದೆ? ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ನಂತರ ಹೆಚ್ಚು ಕಾಲ ಮನೆಯಲ್ಲಿಟ್ಟುಕೊಳ್ಳಲಾಗುವುದಿಲ್ಲ ಎಂದು ನನ್ನ ತಂದೆ ತಾಯಿ ಪ್ರತಿದಿನ ನನಗೆ ತಿಳಿ ಹೇಳುತ್ತಿದ್ದರು. ಏಕೆಂದರೆ ವಯಸ್ಸು ಹೆಚ್ಚಾದಂತೆ ಒಳ್ಳೆಯ ಸಂಬಂಧಗಳು ಬರುವುದಿಲ್ಲ ಎಂದು. ನನ್ನ ತಂದೆ ತಾಯಿ ಕೆಲವು ಸಂಬಂಧಗಳನ್ನು ತೋರಿಸಿದರು, ಆದರೆ ನಾನು ಅವರನ್ನು ಇಷ್ಟಪಡಲಿಲ್ಲ. ಯಾಕಂದರೆ ಆ ಹುಡುಗರು ವಿದ್ಯಾವಂತರಾಗಿರಲಿಲ್ಲ, ಜೊತೆಗೆ ಒಳ್ಳೆಯ ಕೆಲಸದಲ್ಲೂ ಇರಲಿಲ್ಲ. ಬಡವರ ಮನೆಯಿಂದ ಸಂಬಂಧವನ್ನು ತರುವ ಮೊದಲು ಜನರು ಹಲವಾರು ಬಾರಿ ಯೋಚಿಸುತ್ತಾರೆ. ಕೆಲವು ಉತ್ತಮ ಸಂಬಂಧಗಳು ಬಂದರೂ ಕೂಡ ನನಗನಿಸುತ್ತಿತ್ತು, ಒಂದು ಹೆಣ್ಣು ಜೀವನ ಪರ್ಯಂತ ದುಡಿದು ಹುಡುಗ ಮತ್ತು ಅವನ ಮನೆಯವರಿಗೆ ಆಸರೆಯಾಗುತ್ತಾಳೆ ಎಂಬ ಉದ್ದೇಶದಿಂದ ಬರುತ್ತಾರೆ. ನಾನು ಅವರಿಗೆ ಆಸರೆ ಆಗಬೇಕಾದರೆ ನನ್ನ ಹೆತ್ತವರ ಆಸರೆಯಾಗಿ ಹುಡುಗ ಯಾಕೆ ನಿಲ್ಲುವುದಿಲ್ಲ? ಮದುವೆಯ ನಂತರ ಅವಳು ತನ್ನ ಅತ್ತೆ ಮೇಲೆ ಏಕೆ ಅವಲಂಬಿತಳಾಗಬೇಕು? ನನಗೆ ಪ್ರಾಮಾಣಿಕವಾಗಿರುವ ಮತ್ತು ನನ್ನ ಯೋಚನೆಗೆ ಹೊಂದಾಣಿಕೆಯಾಗುವ ವ್ಯಕ್ತಿಯನ್ನು ನಾನು ಹುಡುಕುತ್ತಿದ್ದೆ. ನಾನು ನನ್ನ ಈ ವಿಷಯವನ್ನು ನನ್ನ ತಂದೆಗೆ ವಿವರಿಸಿದಾಗ ಅವರು ಅದನ್ನು ಅರ್ಥ ಮಾಡಿಕೊಂಡರು ಮತ್ತು ಮದುವೆಗೆ ನನ್ನ ಒಪ್ಪಿಗೆ ಇಲ್ಲದೆ ಏನನ್ನು ಒತ್ತಾಯಿಸಲು ಅವರು ಇಷ್ಟಪಡಲಿಲ್ಲ. ಮತ್ತು ಒಂದು ದಿನ ನಾನು ಸ್ಕೂಲಿನಿಂದ ಮನೆಗೆ ವಾಪಸ್ ಬಂದಾಗ ಮನೆಯಲ್ಲಿ ವಿವಿಧ ಬಗೆಯ ಅಡುಗೆಗಳು ತಯಾರಾಗುತ್ತಿತ್ತು. ಆಗ ನಾನು, ಏನಾಯಿತು ಅಮ್ಮ, ಯಾರಾದರೂ ಮನೆಗೆ ಅತಿಥಿಗಳು ಬರ್ತಿದ್ದಾರಾ ಎಂದು ಕೇಳಿದೆ. ಆಗ ಅಮ್ಮ, ಹೌದು, ಇವತ್ತು ನಿನ್ನನ್ನು ನೋಡಲು ಒಂದು ಸಂಬಂಧ ಬರುತ್ತಿದೆ ಎಂದು ಹೇಳಿದರು. ಈಗ ಬರುತ್ತಿರುವವರು ಯಾವ ಸಂಬಂಧಿಕರು ಎನ್ನುವುದನ್ನು ತಿಳಿದು ನನಗೆ ಆಶ್ಚರ್ಯವಾಯಿತು. ಅಮ್ಮನಿಗೆ ನಾನು ಮದುವೆಯಾಗುವ ಹುಡುಗ ಹೇಗಿರಬೇಕು ಎಂದು ಮೊದಲೇ ಹೇಳಿದ್ದೆ ಮತ್ತು ನನ್ನ ಆಯ್ಕೆಯ ವಿರುದ್ಧವಾಗಿ ಮದುವೆಯಾಗಲು ಇಷ್ಟ ಇಲ್ಲ ಎಂದು ಹೇಳಿದ್ದೆ. ಯಾಕಂದರೆ ನನ್ನನ್ನು ಮದುವೆಯಾಗುವ ಹುಡುಗ ಅವನ ತಂದೆ ತಾಯಿಯಂತೆ ನನ್ನ ತಂದೆ ತಾಯಿಯನ್ನು ಸಹ ನೋಡಿಕೊಳ್ಳಬೇಕು ಎನ್ನುವುದು ನನ್ನ ಆಸೆಯಾಗಿತ್ತು. ಅದು ಅಲ್ಲದೆ ನಾನೀಗ ಸ್ಕೂಲಿನಿಂದ ತುಂಬ ಸುಸ್ತಾಗಿ ಬಂದಿದ್ದೆ. ನೋಡಿದ್ರೆ ಈಗ ಸಂಬಂಧ ಕೇಳಲು ಯಾರು ಬರುತ್ತಿದ್ದಾರೆ ಎನ್ನುವುದನ್ನು ಕೇಳಿ ನನಗೆ ಚಿಂತೆ ಆಯಿತು. ನಾನು ಅಮ್ಮನ ಬಳಿ, ಅಮ್ಮ, ನಾನು ನನ್ನ ರೂಮಿಗೆ ಹೋಗುತ್ತಿದ್ದೇನೆ, ಮತ್ತೆ ಅತಿಥಿಗಳ ಮುಂದೆ ನಾನು ಬರುವುದಿಲ್ಲ ಮತ್ತು ನೀವೇ ಎಲ್ಲವನ್ನ ನೋಡಿಕೊಳ್ಳಿ ಎಂದು ಹೇಳಿದೆ. ಆಗ ಅಮ್ಮ ಆಶ್ಚರ್ಯದಿಂದ ಬಾಯಿ ತೆರೆದು ನನ್ನತ್ತ ನೋಡುತ್ತಿದ್ದಳು ಮತ್ತು ಹೇಳಿದಳು, ಈ ಬಾರಿ ನಿನ್ನ ಆಯ್ಕೆಯ ಸಂಬಂಧವೇ ಬಂದಿದೆ, ನಿನಗೆ ಇನ್ನೂ ಏನಾದರೂ ಇದರಲ್ಲಿ ತಕರಾರಿದೆಯಾ ಎಂದು ಅಮ್ಮ ಹೇಳಿದ ಮಾತನ್ನು ಕೇಳಿ ಗಾಬರಿಯಾದೆ. ಅಮ್ಮ, ನನ್ನ ಆಯ್ಕೆಯ ಯಾವ ಸಂಬಂಧ ಬಂದಿದೆ ಎಂದು ತಡವರಿಸುತ್ತಾ ಕೇಳಿದೆ. ಆಗ ಅಮ್ಮ, ನಿಮ್ಮ ಸ್ಕೂಲಿನ ಹೊಸ ಟೀಚರ್, ಅವರ ಹೆಸರು ವಿರಾಟ್ ಎಂದು ಹೇಳಿದರು ಮತ್ತು ಅವರ ತಾಯಿ ಇಂದು ನಮ್ಮೊಂದಿಗೆ ಫೋನ್ನಲ್ಲಿ ಮಾತನಾಡಿದರು. ಅವರ ಮಗ ನಿನ್ನನ್ನು ತುಂಬ ಇಷ್ಟಪಡಲು ಪ್ರಾರಂಭಿಸಿದ್ದಾನೆ ಮತ್ತು ನಿನ್ನನ್ನು ಮದುವೆಯಾಗಲು ಬಯಸಿದ್ದಾನೆ. ಈಗ ಅವನು ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಕೂಡ ಮಾಡಲು ಶುರು ಮಾಡಿದ್ದಾನೆ ಎಂದು ಅಮ್ಮ ಹೇಳಿದ ಪೂರ್ತಿ ಕಥೆಯನ್ನು ಕೇಳಿ ನಾನು ಆಶ್ಚರ್ಯದಿಂದ ಅವಳತ್ತ ನೋಡತೊಡಗಿದೆ. ವಿರಾಟ್ ಅವರು ನಮ್ಮ ಸ್ಕೂಲಲ್ಲಿ 2-3 ತಿಂಗಳು ಮಾತ್ರ ಕೆಲಸ ಮಾಡಿದರು. ಅವರೀಗ ಸ್ಕೂಲಿಂದ ಕೆಲಸ ಬಿಟ್ಟೆ 1 ವರ್ಷಕ್ಕಿಂತ ಜಾಸ್ತಿ ಆಗಿತ್ತು. ಈಗ ಅವರಿಗೆ ನನ್ನ ನೆನಪಾಯಿತು ಆದರೆ ಅಮ್ಮ, ನನ್ನ ಮತ್ತು ಅವರ ನಡುವೆ ಅಂಥದ್ದೇನೂ ಇರಲಿಲ್ಲ ಎಂದು ಹೇಳುತ್ತಿದ್ದಾಗ ಅಮ್ಮನ ಮುಂದೆ ಸಿಕ್ಕಿ ಹಾಕಿಕೊಂಡೆ. ಅಮ್ಮ ಏನು ಯೋಚಿಸುತ್ತಿದ್ದಳೋ ಗೊತ್ತಿಲ್ಲ. ನಾನು ತಕ್ಷಣ ಅಮ್ಮನಿಗೆ ಎಲ್ಲವನ್ನ ಸ್ಪಷ್ಟಪಡಿಸಿದೆ. ಆಗ ಅಮ್ಮ, ಹೌದು, ಅವನ ತಾಯಿ ನನಗೆ ಹೇಳಿದರು, ನಿನಗೆ ಅದರ ಬಗ್ಗೆ ಏನೂ ತಿಳಿದಿಲ್ಲ ಎಂದು. ಆದರೆ ಅವನು ನಿನ್ನನ್ನು ಗೌರವಿಸ್ತಾನೆ ಮತ್ತು ತುಂಬ ಇಷ್ಟಪಡ್ತಾನೆ. ಅವನು ವಿದ್ಯಾವಂತ ಮತ್ತು ಬುದ್ಧಿವಂತನಾಗಿದ್ದಾನೆ. ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಿದ್ದಾನೆ. ಈ ಸಂಬಂಧಕ್ಕೆ ನಿನಗೇನು ಅಭ್ಯಂತರ? ನನಗೂ ನಿನ್ನ ತಂದೆಗೂ ಆ ಹುಡುಗನ ಬಗ್ಗೆ ಸ್ವಲ್ಪವೂ ಏನೂ ತಿಳಿದಿಲ್ಲ. ಅದಕ್ಕೆ ಒಮ್ಮೆ ಅವರನ್ನು ಮನೆಗೆ ಬರಲು ಹೇಳಿದ್ದೇವೆ. ಆ ಹುಡುಗ ನಮಗೆ ಸೂಕ್ತ ಅಂತ ಅನಿಸಿದರೆ ಆಗ ನಾವು ಮದುವೆ ವಿಷಯದಲ್ಲಿ ಖಂಡಿತ ಮುಂದಕ್ಕೆ ಹೋಗುತ್ತೇವೆ ಎಂದು ಅಮ್ಮ ಸ್ಪಷ್ಟವಾಗಿ ಹೇಳಿದಳು. ಹಾಗಾಗಿ ನಾನು ಸೈಲೆಂಟಾಗಿ ನನ್ನ ರೂಮಿಗೆ ಬಂದೆ. ಆದರೆ ನಾನು ಯಾವಾಗಲೂ ವಿರಾಟ್ ಬಗ್ಗೆ ಯೋಚಿಸುತ್ತಿದ್ದೆ. ನನಗೆ ಗೊತ್ತಿರಲಿಲ್ಲ ನಾನು ಯಾವಾಗ ಅವನ ಪ್ರೀತಿಯಲ್ಲಿ ಬಿದ್ದೆ ಎಂದು. ಅವನು ಕೂಡ ತನ್ನ ಇಷ್ಟವನ್ನು ನನ್ನ ಮುಂದೆ ವ್ಯಕ್ತಪಡಿಸಲಿಲ್ಲ.
ಅಥವಾ ನಾನು ಅವನ ಕಡೆ ಸರಿಯಾಗಿ ಗಮನ ಹರಿಸಲಿಲ್ಲ. ವಿರಾಟ್ ನಮ್ಮ ಸ್ಕೂಲಲ್ಲಿ ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ರು. ಅವರು ನನ್ನೊಂದಿಗೆ 2-3 ಬಾರಿ ಮಾತನಾಡಲು ಪ್ರಯತ್ನಿಸಿದರು. ಆದರೆ ನಾನು ನನ್ನ ಕೆಲಸದಲ್ಲಿ ನಿರತಳಾಗುತ್ತಾ ಅವರ ಕಡೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ. ಮತ್ತು ಅವರು ನನ್ನ ಬಳಿ ಮಾತನಾಡುತ್ತಿದ್ದಾಗ ಹೌದು ಎಂದು ಸುಮ್ಮನೆ ತಲೆಯಾಡಿಸುವ ಮೂಲಕ ಮಾತ್ರ ಪ್ರತಿಕ್ರಿಯಿಸುತ್ತಿದ್ದೆ. ಬಹುಶಃ ನಾನು ಅವನಿಗೆ ಯಾವುದೇ ಪ್ರಾಮುಖ್ಯತೆಯನ್ನು ನೀಡದಿರುವುದು ಮತ್ತು ಯಾರ ಜೊತೆಗೂ ಹೆಚ್ಚಾಗಿ ಸ್ನೇಹ ಬೆಳೆಸಿಕೊಳ್ಳದಿರುವ ಅಂಶವನ್ನು ಅವರು ಇಷ್ಟಪಟ್ಟಿದ್ದಾರೆ ಅನಿಸುತ್ತೆ. ಸರಿ, ಅದು ಏನೇ ಇರಲಿ, ಈಗ ನನ್ನ ಭವಿಷ್ಯ ನನ್ನ ತಂದೆ ತಾಯಿಯ ನಿರ್ಧಾರದ ಮೇಲಿದೆ. ಅಮ್ಮ ವಿರಾಟ್ ಸಂಬಂಧವನ್ನು ಇಷ್ಟಪಟ್ಟಿದ್ದಾರೆ. ಅವನಿಗೆ ಅವನ ತಾಯಿಯನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಈಗ ನನ್ನ ತಂದೆ ತಾಯಿಗೆ ವಿರಾಟ್ ಇಷ್ಟವಾಗಿದ್ದಾನೆ. ನನ್ನ ಎಲ್ಲ ಜವಾಬ್ದಾರಿಯು ಎಲ್ಲ ನಿರ್ಧಾರವು ನನ್ನ ತಂದೆ ತಾಯಿಯೇ ತೆಗೆದುಕೊಳ್ಳುತ್ತಾರೆ. ಆದ್ದರಿಂದ ನಾನು ಕೂಡ ಈಗ ಈ ಸಂಬಂಧವನ್ನು ಒಪ್ಪಲೇಬೇಕಾಯಿತು. ನನಗೆ ನಿಜವಾಗಿ ಮದುವೆಯಾಗಲು ಮನಸ್ಸಿರಲಿಲ್ಲ. ಯಾಕಂದರೆ ಮನೆಯಲ್ಲಿ ಆರೋಗ್ಯ ಸರಿಯಿಲ್ಲದ ನನ್ನ ತಂದೆ ಮತ್ತು ನನ್ನ ತಮ್ಮ ತಂಗಿ ಅವರ ಜವಾಬ್ದಾರಿಯನ್ನು ಬಿಟ್ಟು ಹೋಗಲು ನನಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ನಾನು ಎಷ್ಟೋ ಸಲ ನನ್ನ ತಂದೆ ತಾಯಿಗೆ ಇದರ ಬಗ್ಗೆ ಹೇಳಲು ಪ್ರಯತ್ನಪಟ್ಟೆ. ಆದರೆ ಅವರು ತಮ್ಮ ಜವಾಬ್ದಾರಿಯನ್ನು ಕಳೆದುಕೊಳ್ಳಲು ಮನಸ್ಸು ಮಾಡಿದರು. ಎರಡೂ ಮನೆಯವರು ಒಪ್ಪಿಕೊಂಡು ಮದುವೆಯ ಸಿದ್ಧತೆಗಳು ಪ್ರಾರಂಭವಾದವು. ನಾನು ನನ್ನ ತಂದೆ ತಾಯಿಗೆ ಭಾರವಾಗಿರಲು ಇಷ್ಟಪಡುತ್ತಿರಲಿಲ್ಲ. ಮದುವೆಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ನಾನು ತೆಗೆದುಕೊಂಡೆ. ಹೆಚ್ಚಿನ ಖರ್ಚನ್ನು ನಾನು ನನ್ನ ತಂದೆ ತಾಯಿಯ ಮೇಲೆ ಹೊರಿಸಲು ಬಯಸಲಿಲ್ಲ. ವಿರಾಟ್ ಹಾಗೂ ಅವನ ತಾಯಿ ಕೂಡ ನಮ್ಮ ಬಳಿ ಯಾವುದೇ ರೀತಿಯ ವರದಕ್ಷಿಣೆಯನ್ನು ಕೇಳಲಿಲ್ಲ. ಮದುವೆ ಜೋರಾಗಿ ಮಾಡಿಕೊಡಲೇಬೇಕೆಂದು ಕೂಡ ಅವರು ಕೇಳಲಿಲ್ಲ. ಅವರು ಕೂಡ ನಮ್ಮ ಪರಿಸ್ಥಿತಿಯನ್ನು ತಿಳಿದುಕೊಂಡಿದ್ದರು. ನಂತರ ಸರಳವಾಗಿ ನಮ್ಮಿಬ್ಬರ ಮದುವೆ ಕೂಡ ನೆರವೇರಿತು. ನಾನು ನನ್ನ ಅತ್ತೆ ಮನೆಗೆ ಈಗ ಕಾಲಿಟ್ಟಿದ್ದೆ. ನನ್ನ ಅತ್ತೆಯ ತಾಯಿಯ ಪ್ರೀತಿ ಹಾಗೂ ವಿರಾಟ್ನ ಸ್ನೇಹಪೂರ್ವಕವಾದ ಮಾತುಗಳು ನನಗೆ ತುಂಬ ಮನಸ್ಸಿಗೆ ಹಿಡಿಸಿದವು. ನನ್ನ ಮದುವೆ ಜೀವನ ಕೂಡ ತುಂಬ ಸುಂದರವಾಗಿತ್ತು. ನನ್ನ ಮದುವೆಯಾಗಿ ಈಗ 1 ತಿಂಗಳಾಗಿತ್ತು ಅಷ್ಟೇ. ಆದರೆ ಇದ್ದಕ್ಕಿದ್ದಂತೆ ನನ್ನ ಗಂಡ ತನ್ನ ತಾಯಿಯ ಮೇಲೆ ಕೈ ಮಾಡುತ್ತಿದ್ದರು. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಆ ದೃಶ್ಯವನ್ನು ನನ್ನಿಂದ ಸಹಿಸಲಾಗಲಿಲ್ಲ. ನಾನು ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ ವಿರಾಟ್ ಈ ರೀತಿಯ ವ್ಯಕ್ತಿ ಎಂದು. ಆಗ ನಾನು ವಿರಾಟ್ ಜೊತೆ ಮಾತನಾಡುವುದಕ್ಕೆ ಪ್ರಯತ್ನಿಸಿದೆ. ತಾಯಿಯ ಮೇಲೆ ಯಾವ ಮಗನೂ ಕೈ ಮಾಡುವುದಿರಲಿ, ಅವರೆದುರಿಗೆ ನಿಂತು ಮಾತನಾಡುವುದು ತಪ್ಪು. ನೀವು ತಿಳಿದವರು, ಇಷ್ಟೆಲ್ಲ ಓದಿಕೊಂಡಿದ್ದೀರಿ. ಅಪ್ಪ ಅಮ್ಮನ ಜೊತೆ ಈ ರೀತಿಯ ನಡವಳಿಕೆ ತೋರಿಸಲು ಹೇಗೆ ಸಾಧ್ಯ ನಿಮಗೆ ಎಂದು ಕೇಳಿದೆ. ಆದರೆ ಅವರ ಮುಖದಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪದ ಭಾವನೆ ಕಾಣುತ್ತಿರಲಿಲ್ಲ. ಆಗ ನನ್ನ ಗಂಡ ವಿರಾಟ್ ಹೇಳಿದರು, ನನ್ನ ತಾಯಿಗೆ ಓದು ಬರಹ ಗೊತ್ತಿಲ್ಲ, ಅವಳೊಬ್ಬಳು ಹಳ್ಳಿಗುಗ್ಗು, ಅವಳನ್ನು ಕಂಡ್ರೆ ನನಗೆ ಆಗಲ್ಲ ಎಂದು ಹೇಳಿದರು. ಆಗ ನಾನು ಹೇಳಿದೆ, ನಿಮ್ಮ ತಾಯಿಗೆ ಓದುವುದಕ್ಕೆ ಬರದಿದ್ದರೆ ಅವರನ್ನು ನೀವು ಈ ರೀತಿ ದಂಡಿಸಬಹುದೇ? ಹೆತ್ತ ತಾಯಿ ಅಂತಲೂ ಕೂಡ ನೋಡದೆ ನೀವು ಅವರಿಗೆ ಹೊಡೆಯಬಹುದೇ? ನನ್ನ ತಂದೆ ತಾಯಿ ಕೂಡ ಓದಿಲ್ಲ, ಆದರೆ ನನಗೆ ಅವರು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ತಂದೆ ತಾಯಿಗಳು ಓದಿರಲಿ ಅಥವಾ ಓದದೇ ಇರಲಿ, ಅವ್ರು ಯಾವತ್ತಿದ್ರೂ ನಮಗೆ ತಂದೆ ತಾಯಿನೇ. ಅವ್ರ ಜೊತೆ ನಾವು ಮಕ್ಕಳಾಗಿ ಹೇಗೆ ವರ್ತಿಸಬೇಕು ಅಂತ ನಿಮಗೆ ಗೊತ್ತಾಗಲ್ವಾ? ಈ ರೀತಿ ನಾನು ವಿರಾಟ್ಗೆ ತುಂಬ ಬುದ್ಧಿ ಹೇಳಲು ಪ್ರಯತ್ನಿಸಿದೆ. ಅವರಿಗೆ ಇದರ ಬಗ್ಗೆ ಅರ್ಥ ಮಾಡಿಸಲು ತುಂಬ ಪ್ರಯತ್ನಪಟ್ಟೆ. ಭಗವಂತನ ಬಗ್ಗೆ ಹೇಳಿ ಭಯ ಹುಟ್ಟಿಸಿದೆ. ಆಗ ನಾನು ಅಂದುಕೊಂಡಿದ್ದೆ, ಇನ್ನು ಮುಂದೆ ವಿರಾಟ್ ತನ್ನ ತಾಯಿಗೆ ಹೊಡೆಯುವುದಿಲ್ಲ ಎಂದು. ವಿರಾಟ್ ತನ್ನ ತಾಯಿಗೆ ಹೊಡೆದಿದ್ದ ಕಾರಣದಿಂದ ನನ್ನ ಮನಸ್ಸಿನಲ್ಲಿ ವಿರಾಟ್ನ ಬಗ್ಗೆ ಇದ್ದ ಗೌರವ ಈಗ ಕಡಿಮೆಯಾಗಿತ್ತು. ನಾನು ಅಂದುಕೊಂಡೆ, ಇನ್ಯಾವತ್ತೂ ವಿರಾಟ್ ತನ್ನ ತಾಯಿಯ ಮೇಲೆ ಕೈ ಮಾಡದ ಹಾಗೆ ನಾನು ನೋಡಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದೆ. ನಾನು ನನ್ನ ಅತ್ತೆಯ ಗೌರವವನ್ನು ಕಾಪಾಡಬೇಕು. ಅದಕ್ಕೆ ಯಾರೇ ಏನೇ ಅಡ್ಡಿ ಬಂದರೂ ನಾನು ಹಿಂದೆ ಸರಿಯುವುದಿಲ್ಲ. ನಾನು ನನ್ನ ತಂದೆ ತಾಯಿಯನ್ನು ಎಷ್ಟು ಪ್ರೀತಿಸುತ್ತೇನೆ, ಹಾಗೆ ನನ್ನ ಅತ್ತೆಯನ್ನು ಕೂಡ ಅಷ್ಟೇ ಪ್ರೀತಿಸುತ್ತೇನೆ. ಅತ್ತೆ ನನಗೆ ತಾಯಿ ಇದ್ದಂತೆ ಅಲ್ವಾ? ನಾನು ಯಾವಾಗ ವಿರಾಟ್ ತನ್ನ ತಾಯಿಗೆ ಹೊಡೆಯುವುದನ್ನು ನೋಡಿದೆನೋ ಅಂದಿನಿಂದ ವಿರಾಟ್ ತನ್ನ ತಾಯಿಯ ಜೊತೆ ಮಾತನಾಡುವುದನ್ನೇ ಬಿಟ್ಟು ಬಿಟ್ಟರು. ನಾನು ಕೂಡ ಅಂದಿನಿಂದ ನನ್ನ ಗಂಡನ ಜೊತೆ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಆದರೂ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತಿತ್ತು, ಅವರು ಏನೇ ಆದರೂ ನನ್ನ ಗಂಡ. ನಾನು ಈ ರೀತಿ ಮಾಡಿದರೆ ಮುಂದೆ ನನ್ನ ಸಂಸಾರವೇ ಹಾಳಾಗುತ್ತೆ ಎಂದು ಯೋಚಿಸಿದೆ. ಇಲ್ಲಿ ನಡೆದ ಘಟನೆಯ ಬಗ್ಗೆ ನನ್ನ ತಂದೆ ತಾಯಿಯ ಬಳಿ ನಾನು ಏನೂ ಹೇಳಲಿಲ್ಲ. ನನ್ನ ಗಂಡನ ಮರ್ಯಾದೆಯನ್ನು ಎಲ್ಲರ ಮುಂದೆ ಹರಾಜು ಹಾಕುವುದು ನನಗೆ ಇಷ್ಟವಿರಲಿಲ್ಲ. ಯಾಕಂದರೆ ನನ್ನ ತಂದೆ ತಾಯಿ ನನಗೆ ಆ ರೀತಿಯ ಸಂಸ್ಕಾರವನ್ನು ಹೇಳಿಕೊಟ್ಟಿರಲಿಲ್ಲ. ನಾನು ನನ್ನ ಗಂಡನ ತಪ್ಪನ್ನು ಮುಚ್ಚು ಹಾಕುತ್ತಲೇ ಇಲ್ಲಿಯವರೆಗೂ ಬಂದೆ. ಆದರೆ ನನ್ನ ಗಂಡ ಯಾವಾಗಲೂ ಅವರ ತಾಯಿಯ ಜೊತೆ ಸಿಡಿ ಎಂದು ಕೋಪ ಮಾಡಿಕೊಳ್ಳುತ್ತಿದ್ದರು. ಮನೆಯನ್ನು ಯಾವಾಗಲೂ ಸಂತೋಷದಿಂದ ಇಡಲು ತುಂಬ ಪ್ರಯತ್ನಪಟ್ಟೆ. ಒಂದು ದಿನ ನಾನು ನನ್ನ ಅತ್ತೆಯನ್ನು ಟೀ ಕುಡಿಯಲು ಅವರ ರೂಮಿಗೆ ಹೋಗಿ ಕರೆದೆ. ಎಲ್ಲರೂ ಒಟ್ಟಿಗೆ ಕುಳಿತು ಟೀ ಕುಡಿಯುತ್ತಿರುವಾಗ ನನ್ನ ಅತ್ತೆ, ನೀವಿಬ್ಬರು ಮದುವೆಯಾಗಿ ಈಗ 6 ತಿಂಗಳಾಗುತ್ತಾ ಬಂತು. ಆದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಖುಷಿಯ ಸಮಾಚಾರವಿಲ್ಲ. ಆದಷ್ಟು ಬೇಗ ಈ ಮನೆಗೆ ಒಂದು ಪುಟ್ಟ ಕಂದಮ್ಮ ಬರಲಿ ಎಂದು ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದರು. ಈ ಮಾತಿನಿಂದ ನನಗೆ ಸ್ವಲ್ಪ ನಾಚಿಕೆಯಾಯಿತು. ಆದರೆ ವಿರಾಟ್ ಈ ಮಾತಿಗೆ ತುಂಬ ಕೋಪ ಮಾಡಿಕೊಂಡಿದ್ದರು. ಅಮ್ಮ, ನೀನು ಹಳೆಯ ಕಾಲದವರಂತೆ ಯಾಕೆ ಮಾತನಾಡುತ್ತಿದ್ದೀಯಾ? ನಾವಿಬ್ಬರು ಈಗಲೇ ಮಕ್ಕಳ ಬಗ್ಗೆ ಯಾವುದೇ ಯೋಚನೆ ಕೂಡ ಮಾಡಿಲ್ಲ ಎಂದು ಅವರು ತುಂಬ ಕೆಟ್ಟದಾಗಿ ಹೇಳಿದರು.
ಹೌದು, ನಿಜವಾಗಿ ವಿರಾಟ್ ಮಕ್ಕಳ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ. ಆದ್ದರಿಂದ ಅವನ ತಾಯಿಯ ಮಾತು ಅವರಿಗೆ ಹಿಡಿಸಲಿಲ್ಲ. ಆಗ ನನ್ನ ಅತ್ತೆ ನನಗೆ ಮೊಮ್ಮಕ್ಕಳನ್ನು ಎತ್ತಿ ಆಡಿಸಬೇಕು ಎಂದು ತುಂಬ ದಿನದಿಂದ ಆಸೆ ಇದೆ ಅಂತ ಹೇಳಿದರು. ಮಕ್ಕಳೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ನನಗೂ ಕೂಡ ಮಕ್ಕಳೆಂದರೆ ತುಂಬ ಇಷ್ಟ. ಆದರೆ ವಿರಾಟ್ಗೆ ಮಾತ್ರ ಆ ಯೋಚನೆ ಇರಲಿಲ್ಲ. ಆಗ ನಾನು ಅತ್ತೆಗೆ ಹೇಳಿದೆ, ಅಮ್ಮ, ನೀವು ಭಗವಂತನಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಬೇಡಿಕೊಳ್ಳಿ, ನಮಗೆ ಸಂತಾನವಾಗಲಿ ಎಂದು. ಈಗ ಈ ವಿಷಯದ ಬಗ್ಗೆ ಮಾತನಾಡುವುದು ಬೇಡ ಎಂದು ನಾನು ಅವರನ್ನು ಸುಮ್ಮನಿರಿಸಲು ಪ್ರಯತ್ನಿಸಿದೆ. ಆಗ ವಿರಾಟ್, ಮೊದಲು ಮಕ್ಕಳ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ನೀವು ದೇವರಲ್ಲಿ ಕೇಳಿಕೊಳ್ಳಿ ಎಂದು ವ್ಯಂಗ್ಯವಾಗಿ ಮಾತನಾಡಿದರು. ಆಗ ಅತ್ತೆ, ನಿಮ್ಮಿಬ್ಬರಿಗೂ ಮಕ್ಕಳಾಗಲಿ, ಆಗ ತಂದೆ ತಾಯಿಯ ಜವಾಬ್ದಾರಿ, ತಂದೆ ತಾಯಿಯ ಕಷ್ಟ ಏನೆಂದು ನಿನಗೆ ಅರ್ಥವಾಗುತ್ತದೆ ಎಂದು ಹೇಳಿದರು. ತಾಯಿಯ ಮಾತಿನಿಂದ ವಿರಾಟ್ ತುಂಬ ಕೋಪಗೊಂಡರು. ಅವರು ತನ್ನ ತಾಯಿಯ ಮೇಲೆ ಕೂಗಾಡುತ್ತಾ ಹೇಳಿದರು, ನೀವು ಅಂದುಕೊಳ್ಳುತ್ತಿರುವುದು ಏನು? ನಿಮ್ಮ ಆಸೆಗಳನ್ನು ಈಡೇರಿಸಲು ನನ್ನನ್ನು ದೊಡ್ಡ ಮೂರ್ಖ ಶಿಖಾಮಣಿ ಎಂದುಕೊಂಡಿದ್ದೀರಾ ಎಂದರು. ನನಗೆ ವಿರಾಟ್ನನ್ನು ಸಂಭಾಳಿಸಲು ಆಗಲಿಲ್ಲ. ಅವಮಾನದಿಂದ ನನ್ನ ಅತ್ತೆಯ ಮುಖ ಸಪ್ಪೆಯಾಯಿತು. ಅವರು ಆ ಮಾತುಗಳನ್ನು ಸಹಿಸಿಕೊಳ್ಳಲಾಗದೆ ದುಃಖಪಡುತ್ತಾ ಅವರ ರೂಮಿಗೆ ಹೊರಟು ಹೋದರು. ಅತ್ತೆ ಹಾಗೆ ಹೋಗಿದ್ದನ್ನು ನೋಡಿ ನನಗೆ ತುಂಬ ದುಃಖವಾಯಿತು. ಈ ವಿರಾಟ್ಗೆ ಏನಾಗಿದೆ? ಅವರ ತಾಯಿ ಅವಿದ್ಯಾವಂತರು ಎನ್ನುವ ಕಾರಣಕ್ಕೆ ಈ ರೀತಿ ನಡೆದುಕೊಳ್ಳುವುದು ಸರಿಯೇ? ಈ ವಿಷಯವಾಗಿ ವಿರಾಟ್ಗೆ ನಾನು ಎಷ್ಟೋ ಸಾರಿ ಬುದ್ಧಿ ಹೇಳಲು ಪ್ರಯತ್ನಿಸಿದೆ. ಆದರೆ ಅವರು ಎಂದಿಗೂ ನನ್ನ ಮಾತನ್ನು ಮಾತ್ರ ಅರ್ಥ ಮಾಡಿಕೊಳ್ಳಲಿಲ್ಲ. ನನಗೆ ಇದನ್ನೆಲ್ಲ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಇನ್ನು ಮುಂದೆ ವಿರಾಟ್ನ ಜೊತೆ ಶಾಂತವಾಗಿ ಮಾತನಾಡಿ ಯಾವುದೇ ಪ್ರಯೋಜನವಿಲ್ಲ ಎಂದು ನನಗೆ ತಿಳಿಯಿತು. ಆದ್ದರಿಂದ ನಾನು ಅವರಿಗೆ ಅತ್ತೆಗೆ ನೋವಾಗುವ ಹಾಗೆ ಮಾತನಾಡಿದರೆ ನೇರವಾಗಿ ಚೆನ್ನಾಗಿರಲ್ಲ ಎಂದು ನನ್ನ ನಿರ್ಧಾರವನ್ನು ಹೇಳಿಬಿಡಬೇಕು ಎಂದುಕೊಂಡೆ. ಆದರೆ ವಿರಾಟ್ ಮನೆಗೆ ಬಂದಾಗ ಅವರ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ನನಗೆ ಊಟ ಕೊಡು, ತುಂಬ ಹಸಿವಾಗಿದೆ ಎಂದ ಅವರ ಮುಖದ ಭಾವನೆ ತಾನು ಯಾವುದೇ ತಪ್ಪನ್ನು ಮಾಡಿಲ್ಲ ಎನ್ನುವ ಹಾಗೆ ಇತ್ತು. ನಾನು ವಿರಾಟ್ಗೆ ಊಟ ಹಾಕಿಕೊಟ್ಟೆ. ಆಗ ಅವರು, ನೀನು ಕುಳಿತುಕೊಂಡು ಊಟ ಮಾಡು ಬಾ ಎಂದು ಹೇಳಿದರು. ಆದರೆ ನಾನು ಏನನ್ನೂ ಮಾತನಾಡಲಿಲ್ಲ. ಆಗ ವಿರಾಟ್, ನೀನು ಊಟ ಮಾಡಲ್ವಾ ಎಂದು ಕೇಳಿದ್ರು. ಆಗ ನನಗೆ ಹಸಿವಿಲ್ಲ ಎಂದು ಹೇಳಿ ನಾನು ಅತ್ತೆಗೆ ಊಟ ಬಡಿಸಿದೆ. ಆದರೆ ಅವರು ತಿನ್ನುವ ಮನಸ್ಸಿಲ್ಲದಿದ್ದರೂ ನೋವಿನಲ್ಲಿ ಅಳುತ್ತಾ ಊಟ ಮಾಡಿದರು. ಅವರ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ದುಃಖ ಆಯಿತು. ಆಗ ಅತ್ತೆ ನನ್ನ ಸಂಕಟವನ್ನು ನೋಡಿ, ನೀನು ಚಿಂತೆ ಮಾಡಬೇಡ ಮಗಳೇ, ಮಗ ನನಗೆ 2 ಹೊತ್ತು ಹೊಟ್ಟೆ ತುಂಬ ಊಟ ಹಾಕ್ತಿದ್ದಾನೆ. ಹಾಗಿರುವಾಗ ಅವನು ನನ್ನ ಮರ್ಯಾದೆಯನ್ನು ಹೇಗೆ ಕಳೆದಂತಾಗುತ್ತದೆ ಎಂದು ಹೇಳಿದರು. ಅವರ ಮಾತನ್ನು ಕೇಳಿ ನನಗೆ ಮುಜುಗರವಾಯಿತು. ನಾನು ನಿಮಗೆ ನನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನಿಮ್ಮ ತಾಯಿಯ ಜೊತೆ ದಯವಿಟ್ಟು ಆ ರೀತಿ ವರ್ತಿಸಬೇಡಿ ಎಂದು ಕೇಳಿಕೊಂಡೆ. ಆಗ ಅವರು, ಆ ವಿಷಯವನ್ನು ಬಿಡು, ನೀನು ಯಾಕೆ ನನ್ನ ಪಕ್ಕದಲ್ಲಿ ಕುಳಿತು ಊಟ ಮಾಡಲು ನಾಚಿಕೊಳ್ಳುತ್ತಿದ್ದೀಯಾ? ನೀನು ತುಂಬ ಒಳ್ಳೆಯವಳು ಎಂದು ತಟ್ಟೆಯನ್ನು ತನ್ನ ತಾಯಿಯ ರೂಮಿಗೆ ತೆಗೆದುಕೊಂಡು ಹೋಗಿ ಅವರ ಮುಂದೆ ಎಂಜಾಯ್ ಮಾಡುತ್ತಾ ಊಟವನ್ನು ಮಾಡುತ್ತಿದ್ದರು. ಆಗ ನಾನು ಅಂದುಕೊಂಡೆ, ಬಹುಶಃ ಅವರು ರೂಮಿಗೆ ಹೋಗಿದ್ದನ್ನು ನೋಡಿ ತನ್ನ ತಾಯಿಗೆ ಸಮಾಧಾನ ಮಾಡುತ್ತಾರೆ ಎಂದು. ಆದರೆ ಅವರು ಆ ರೀತಿ ಮಾಡಿದ್ದನ್ನು ನೋಡಿ ನನಗೆ ವಿರಾಟ್ ನಡವಳಿಕೆಯ ಮೇಲೆ ಅಸಹ್ಯ ಹುಟ್ಟಿತು. ಆಗ ನಾನು ನೇರವಾಗಿ ಅವರ ಮುಖಕ್ಕೆ ಹೊಡೆದಂತೆ ಹೇಳಿದೆ, ವಿರಾಟ್, ಇನ್ನು ಮುಂದೆ ನಾನು ಈ ಮನೆಯಲ್ಲಿ ಇರುವುದಿಲ್ಲ ಎಂದು ಹೇಳಿದೆ. ಆಗ ವಿರಾಟ್ ನನ್ನ ಮಾತನ್ನು ಕೇಳಿ ತುಂಬ ಗಾಬರಿಯಾದ. ನೀನೇನು ಮಾತನಾಡುತ್ತಿದ್ದೀಯಾ ಎಂದು ಊಟ ಮಾಡುತ್ತಿದ್ದವನು ಎದ್ದು ನಿಂತು ಕೇಳಿದ. ಆಗ ನಾನು, ನೀವು ನಿಮ್ಮ ತಾಯಿಯ ಜೊತೆ ನಡೆದುಕೊಳ್ಳುತ್ತಿರುವ ಅಸಭ್ಯ ವರ್ತನೆಯನ್ನು ನನ್ನಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ. ನಾನು ಇದರ ಬಗ್ಗೆ ನಿನಗೆ ತುಂಬ ಸಲ ಹೇಳಲು ಪ್ರಯತ್ನಪಟ್ಟೆ, ಆದರೆ ನೀನು ಏನನ್ನೂ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ನಿನಗೆ ಈಗ ಅದೆಲ್ಲ ಅಭ್ಯಾಸವಾಗಿದೆ. ಆ ಅಭ್ಯಾಸ ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತಿದ್ದೇನೆ ಎಂದು ಹೇಳಿದೆ. ಆಗ ವಿರಾಟ್ ಗಾಬರಿಗೊಂಡು, ನಾನು ಅದನ್ನೆಲ್ಲ ಬದಲಾಯಿಸಿಕೊಳ್ಳಲು ಪ್ರಯತ್ನಪಡುತ್ತೇನೆ. ನೀನು ಈ ವಿಷಯದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಡ. ನನ್ನ ತಾಯಿಯ ಕಾರಣದಿಂದ ನೀನೇಕೆ ಮನೆ ಬಿಟ್ಟು ಹೋಗಬೇಕು? ನೀನು ಈ ರೀತಿಯೆಲ್ಲ ಮಾತನಾಡಬೇಡ ಎಂದರು. ಆದರೆ ಅವರ ಮಾತಿನಲ್ಲಿ ಯಾವುದೇ ರೀತಿ ಬದಲಾವಣೆಯ ಪಶ್ಚಾತ್ತಾಪದ ಭಾವನೆಗಳು ಕಾಣುತ್ತಿರಲಿಲ್ಲ. ಇಂದು ಅವರು ತಮ್ಮ ತಾಯಿಯ ಜೊತೆ ನಡೆದುಕೊಳ್ಳುತ್ತಿರುವ ಹಾಗೆ ನಾಳೆ ನನ್ನ ಜೊತೆ ಅವರು ನಡೆದುಕೊಳ್ಳುವುದಿಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ಎಂದು ತಿಳಿದು ಇನ್ನು ಮುಂದೆ ಅವರ ಜೊತೆ ಮಾತನಾಡಿ ಅರ್ಥವಿಲ್ಲ ಎಂದು ನಾನು ನನ್ನ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೊರಡಲು ಸಿದ್ಧಳಾದೆ. ಆಗ ವಿರಾಟ್, ನೀನು ನನ್ನನ್ನು ಬಿಟ್ಟು ಹೊರಟು ಹೋದರೆ ನನ್ನ ಈ ವರ್ತನೆ ಬದಲಾಗುತ್ತದೆಯೇ? ಖಂಡಿತ ಬದಲಾಗುವುದಿಲ್ಲ. ಅದರ ಬದಲಿಗೆ ಈ ನನ್ನ ಅಸಭ್ಯ ವರ್ತನೆ ಮತ್ತಷ್ಟು ಜಾಸ್ತಿ ಆಗುತ್ತದೆ. ನೀನು ನನ್ನ ಬಗ್ಗೆ ಬಿಡು, ನಿನ್ನ ಅತ್ತೆಯ ಬಗ್ಗೆ ಸಹಾನುಭೂತಿಯನ್ನು ತೋರಿಸು, ಅವರ ಬಗ್ಗೆ ಯೋಚನೆ ಮಾಡು ಎಂದು ಹೇಳಿದರು. ಆದರೆ ನನಗೆ ವಿರಾಟ್ನ ಮಾತುಗಳು ತುಂಬ ವಿಚಿತ್ರವೆನಿಸಿದವು. ಅವರು ನನ್ನನ್ನು ಹೋಗುವುದನ್ನು ತಡೆಯಲು ತನ್ನ ತಾಯಿಯನ್ನು ಎದುರಿಗೆ ಇಟ್ಟುಕೊಂಡು ನನ್ನನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದರು. ಸರಿ, ಹಾಗಾದರೆ ನಾನು ಇನ್ನೊಂದು ಸಲ ನಿನಗೆ ಅವಕಾಶ ಕೊಡ್ತೇನೆ. ನೀನು ನಿನ್ನ ವರ್ತನೆಯನ್ನು ಬದಲಾಯಿಸಿಕೊಳ್ಳದಿದ್ದರೆ ನಾನು ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ಎಂದು ಹೇಳಿದೆ. ಮತ್ತು ಅವರ ಮಾತುಗಳು ನನಗೆ ಚಿಂತೆಗೀಡಾಗುವಂತೆ ಮಾಡಿದ್ದವು. ಅಷ್ಟೇ ಅಲ್ಲದೆ ನಾನು ನನ್ನ ತವರು ಮನೆಗೆ ಹೋಗಿ ನನ್ನ ತಂದೆ ತಾಯಿಗೆ ಹೊರೆಯಾಗಿರಲು ಇಷ್ಟವಿರಲಿಲ್ಲ. ಅವರು ನನ್ನ ಮದುವೆಯನ್ನು ತುಂಬ ಕಷ್ಟಪಟ್ಟು ಮಾಡಿದ್ದರು. ನಾನು ಈಗ ಹೋಗಿ ಅವರಿಗೆ ಮತ್ತಷ್ಟು ಕಷ್ಟ ಕೊಡಲು ಇಷ್ಟವಿರಲಿಲ್ಲ.
ಅದಕ್ಕಾಗಿ ನಾನು ವಿರಾಟ್ಗೆ ಮತ್ತೊಂದು ಅವಕಾಶ ಕೊಟ್ಟೆ. ಆದರೆ ವಿರಾಟ್ ನಂತರದ ದಿನಗಳಲ್ಲಿ ಅವರು ನನ್ನ ಮೇಲೆ ಕೋಪ ಮಾಡಿಕೊಳ್ಳುವುದನ್ನು ಬಿಟ್ಟು ಆ ಕೋಪವನ್ನೆಲ್ಲ ತನ್ನ ತಾಯಿಯ ಮೇಲೆ ತೋರಿಸತೊಡಗಿದರು. ಹೆಂಡತಿಯನ್ನು ಇಷ್ಟೆಲ್ಲ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ, ಆದರೆ ಇದಕ್ಕಿಂತ ಹೆಚ್ಚಾಗಿ ಅವರು ತನ್ನ ತಾಯಿಯನ್ನು ನೋಡಿಕೊಳ್ಳಬೇಕು. ಯಾಕಂದರೆ ಹೆಂಡತಿಗಿಂತ ಮೊದಲು ತಾಯಿ ಅವರಿಗೆ ಎಲ್ಲ ಆಗಿದ್ದವರು. ಆದರೆ ಅವರಿಗೆ ಇದೆಲ್ಲವೂ ಏಕೆ ಅರ್ಥವಾಗುತ್ತಿಲ್ಲ. ಆಗ ನಾನು ವಿರಾಟ್ಗೆ ಹೇಳಿದೆ, ನೀವು ಈ ರೀತಿಯೆಲ್ಲ ಮಾಡಿದರೆ ಏನೂ ನಡೆಯುವುದಿಲ್ಲ, ನೀವು ನಿಮ್ಮ ತಾಯಿಯನ್ನು ಕ್ಷಮೆ ಕೇಳಬೇಕು ಎಂದು ಹೇಳಿದೆ. ಆಗ ಅವರು ತನ್ನ ತಾಯಿಯ ರೂಮಿಗೆ ಹೋದರು. ನಾನು ಕೂಡ ಅವರ ಹಿಂದೆಯೇ ಹೋದೆ, ಅವರು ಏನು ಮಾತನಾಡುತ್ತಾರೆ ಎಂದು ನೋಡಲು. ಆದರೆ ವಿರಾಟ್ ತನ್ನ ತಾಯಿಯ ಬಳಿ ಕ್ಷಮೆ ಕೇಳಿದರು. ಆಗ ಅವರ ತಾಯಿ ಕೂಡ ತಕ್ಷಣ ಮಗನನ್ನು ಕ್ಷಮಿಸಿಬಿಟ್ಟರು. ಇದರಿಂದಾಗಿ ನನಗೆ ತುಂಬ ಸಂತೋಷವಾಯಿತು. ನನ್ನ ಗಂಡ ಬದಲಾಗುತ್ತಿದ್ದಾರೆ, ನನ್ನ ಅತ್ತೆ ಕೂಡ ನನ್ನ ಗಂಡನನ್ನು ಕ್ಷಮಿಸಿದ್ದಾರೆ ಎಂದು ತುಂಬ ಖುಷಿಪಟ್ಟೆ. ಈಗ ವಿರಾಟ್ನ ಮನಸ್ಸಿನಲ್ಲಿ ತನ್ನ ತಾಯಿಯ ಮೇಲಿನ ಪ್ರೇಮ ಎಚ್ಚರವಾದಂತಿತ್ತು. ಅವರು ತುಂಬ ಬದಲಾಗತೊಡಗಿದರು. ತನ್ನ ತಾಯಿಯ ಜೊತೆ ಪದೇ ಪದೇ ಕೋಪಗೊಳ್ಳುತ್ತಿರಲಿಲ್ಲ. ಈಗ ನನ್ನ ಅತ್ತೆ ರೂಮಿನಿಂದ ಹೊರಗೆ ಬಂದು ತನ್ನ ಮಗನ ಜೊತೆ ಊಟ ಮಾಡುತ್ತಿದ್ದರು. ಮುಂಚೆ ಅವರು ರೂಮಿನಲ್ಲಿಯೇ ಕುಳಿತು ಊಟ ಮಾಡುತ್ತಿದ್ದರು. ವಿರಾಟ್ ಕೂಡ ಅವರ ಜೊತೆ ತುಂಬ ಖುಷಿಯಾಗಿ ಮಾತನಾಡುತ್ತಾ ಈಗ ಊಟ ಮಾಡುತ್ತಿದ್ದರು. ನಾನು ಅದನ್ನು ನೋಡಿ ತಾಯಿ ಮಗ ಇಬ್ಬರೂ ಹೀಗೆ ಸಂತೋಷವಾಗಿರಲಿ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದೆ. ನಮ್ಮ ಮದುವೆಯಾಗಿ ಈಗ 2 ವರ್ಷಗಳತ್ತ ಸಾಗಿತ್ತು. ಆದರೆ ವಿರಾಟ್ ಮಾತ್ರ ತನ್ನ ತಾಯಿಯ ಜೊತೆ ಈಗೀಗ ಕೋಪ ಮಾಡಿಕೊಳ್ಳುತ್ತಿರಲಿಲ್ಲ. ಈಗ ಅವರು ನಮಗೆ ಮಕ್ಕಳಾಗುವ ಬಗ್ಗೆ ಕೂಡ ಯೋಚಿಸುತ್ತಿದ್ದರು. ಅವರು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಪ್ರಮೋಷನ್ ಕೂಡ ಅವರಿಗೆ ದೊರಕಿತು. ಅದಕ್ಕಾಗಿ ಅವರು ತುಂಬ ಪ್ರಯತ್ನಪಟ್ಟಿದ್ದರು. ಅವರು ಮಕ್ಕಳ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ತುಂಬ ಖುಷಿಯಿಂದ ನನ್ನ ಬಳಿ ಮಾತನಾಡಿದರು. ಇದೇ ಖುಷಿಯಲ್ಲಿ ಒಂದು ದಿನ ವಿರಾಟ್ ನನ್ನ ಹೊರಗಡೆ ಊಟಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದರು. ಆಗ ನಾನು ಅತ್ತೆಯನ್ನು ಕೂಡ ನಮ್ಮ ಜೊತೆ ಕರೆದುಕೊಂಡು ಹೋಗೋಣ ಎಂದು ವಿರಾಟ್ ಬಳಿ ಹೇಳಿದೆ. ಆಗ ಅವರು ಅದಕ್ಕೆ ಒಪ್ಪಿಕೊಂಡರು. ನಂತರ ನಾವೆಲ್ಲರೂ ಹೋಟೆಲ್ನಲ್ಲಿ ಒಟ್ಟಿಗೆ ಊಟ ಮಾಡುತ್ತಿರುವಾಗ ಅಚಾನಕ್ಕಾಗಿ ನನ್ನ ಅತ್ತೆಯ ಊಟದ ತಟ್ಟೆ ಕೆಳಗೆ ಬಿದ್ದು ಹೋಯಿತು. ಹೋಟೆಲ್ನಲ್ಲಿ ತುಂಬ ಜನ ಕುಳಿತುಕೊಂಡಿದ್ದರು. ತಟ್ಟೆ ಬಿದ್ದ ಶಬ್ದಕ್ಕೆ ಎಲ್ಲರೂ ನಮ್ಮತ್ತ ನೋಡಿದರು. ಅದರಿಂದ ನನ್ನ ಅತ್ತೆ ಹಾಗೂ ಗಂಡನಿಗೆ ತುಂಬ ನಾಚಿಕೆ ಎನಿಸಿತು. ನಾನು ತಕ್ಷಣ ಎದ್ದು ತಟ್ಟೆಯನ್ನು ಎತ್ತತೊಡಗಿದೆ. ಆಗ ಒಬ್ಬ ವೇಟರ್ ಬಂದು, ಮೇಡಮ್, ನಾನು ಅದನ್ನೆಲ್ಲ ತೆಗೆಯುತ್ತೇನೆ ಎಂದು ಹೇಳಿದ. ಅತ್ತೆ, ನಿಮಗೆ ನಾನು ಮತ್ತೊಂದು ಊಟವನ್ನು ಆರ್ಡರ್ ಮಾಡುತ್ತೇನೆ ಎಂದು ಹೇಳಿದೆ. ಆಗ ನನ್ನ ಗಂಡ, ಅವರಿಗೆ ಹೋಟೆಲ್ಗೆ ಬಂದು ಊಟ ಮಾಡುವ ಯೋಗ್ಯತೆ ಇಲ್ಲ, ಅಂಥವರನ್ನು ನೀನೇ ಪ್ರೀತಿಯಿಂದ ಕರೆದುಕೊಂಡು ಬಂದೆ ಮತ್ತು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದೆ ಎಂದು ಕೋಪದಲ್ಲಿ ಮಾತನಾಡಿದರು. ಅಲ್ಲಿದ್ದ ಜನರೆಲ್ಲರೂ ನಮ್ಮನ್ನೇ ನೋಡುತ್ತಿದ್ದರು. ಅದನ್ನು ಗಮನಿಸಿದ ವಿರಾಟ್ ಮತ್ತಷ್ಟು ಕೋಪಗೊಂಡು ತನ್ನ ತಾಯಿಯ ಕೆನ್ನೆಗೆ ಪಟಾರನೆ ಹೊಡೆದರು. ಆಗ ಅತ್ತೆ ಬಿದ್ದ ಏಟಿಗೆ ಕೆಳಕ್ಕೆ ಬಿದ್ದು ಹೋದರು. ಇದರಿಂದಾಗಿ ನಾನು ಗಾಬರಿಗೊಂಡು ಬೆಚ್ಚಿಬಿದ್ದೆ ಮತ್ತು ತಕ್ಷಣ ನನ್ನ ಅತ್ತೆಯನ್ನು ಮೇಲಕ್ಕೆ ಎಬ್ಬಿಸಲು ಪ್ರಯತ್ನಪಟ್ಟೆ. ಆಗ ಅತ್ತೆ ವಿರಾಟ್ ಹೊಡೆದ ಏಟಿಗೆ ನಡುಗುತ್ತಿದ್ದರು. ನನಗೆ ಕೋಪ ಬಂದು, ನಿಮಗೆ ನಿಮ್ಮ ತಾಯಿಯ ಮೇಲೆ ಕಾಳಜಿ ಇಲ್ಲ, ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ, ಜನ ಏನಂದುಕೊಳ್ಳುತ್ತಾರೆ ಎನ್ನುವ ಚಿಂತೆ ಮಾತ್ರ ಇದೆ ಎಂದಾಗ ವಿರಾಟ್ನ ಮುಖದಲ್ಲಿ ಯಾವುದೇ ಬದಲಾವಣೆ ಕೂಡ ಇರಲಿಲ್ಲ. ಅವರ ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ಆಗ ನಾನು ಅಂದುಕೊಂಡೆ, ಈಗ ಇವರು ಮಾಡಿರುವುದು ದೇವರ ಮುಂದೆ ದೊಡ್ಡ ಅಪರಾಧ, ಇದಕ್ಕಾಗಿ ಮುಂದೆ ಇವರು ತಕ್ಕ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಎಂದು ತಕ್ಷಣ ನಾವು ಊಟ ಮಾಡದೆ ಅಲ್ಲಿಂದ ಹೊರಟು ಬಂದೆವು. ಅತ್ತೆಗೆ ಆದ ಅವಮಾನ ನೆನೆಸಿಕೊಂಡು ಒಳಗೊಳಗೆ ನಾನು ಅಳುತ್ತಿದ್ದೆ. ನನಗೆ ತುಂಬ ದುಃಖವಾಗುತ್ತಿತ್ತು. ನನ್ನ ಅತ್ತೆಯನ್ನು ವಿರಾಟ್ನ ದೌರ್ಜನ್ಯದಿಂದ ಕಾಪಾಡಲು ನನಗೆ ಆಗುತ್ತಿಲ್ಲವಲ್ಲ ಎಂದು. ಪಾಪ, ಅವರು ಅಷ್ಟು ದೊಡ್ಡ ತಪ್ಪೇನೂ ಮಾಡಿರಲಿಲ್ಲ. ಆದರೆ ನನ್ನ ಗಂಡ ಮಾತ್ರ ಎಂದಿಗೂ ಬದಲಾಗುವುದಿಲ್ಲ ಎನ್ನುವುದು ನನಗೆ ಈಗ ಸ್ಪಷ್ಟವಾಗಿತ್ತು. ನನ್ನ ಅತ್ತೆ ಆ ದಿನ ತುಂಬ ಬೇಸರದಲ್ಲಿ ತಮ್ಮ ರೂಮಿನ ಹಾಸಿಗೆ ಮೇಲೆ ಮಲಗಿಕೊಂಡರು. ನಾನು ಇಂತಹ ಕೆಟ್ಟ ಮನುಷ್ಯನ ಜೊತೆ ಹೇಗೆ ಸಂಸಾರ ಮಾಡಲಿ ಎಂದು ಯೋಚಿಸತೊಡಗಿದೆ. ಆ ರಾತ್ರಿ ನನಗೆ ಪೂರ್ತಿ ನಿದ್ದೆ ಬರಲಿಲ್ಲ. ಮಾರನೇ ದಿನ ಬೆಳಗ್ಗೆ ಎದ್ದು ನನ್ನ ಅತ್ತೆಯನ್ನು ತಿಂಡಿ ತಿನ್ನಲು ಎಬ್ಬಿಸಲು ಹೋದೆ. ಆದರೆ ಅವರ ದೇಹದಲ್ಲಿ ಯಾವುದೇ ಚಲನವಲನ ಇರಲಿಲ್ಲ. ಯಾಕಂದರೆ ನನ್ನ ಅತ್ತೆ ಈ ಪ್ರಪಂಚವನ್ನೇ ಬಿಟ್ಟು ಹೋಗಿದ್ದರು. ಆಗ ತಕ್ಷಣ ನಾನು ವಿರಾಟ್ನನ್ನು ಕೂಗಿ ಕರೆದೆ. ಅತ್ತೆ ನನಗೆ ಕ್ಷಮೆ ಕೇಳಲು ಒಂದು ಅವಕಾಶವನ್ನು ಕೊಡಲಿಲ್ಲ, ತಮ್ಮ ಮಗನಿಗೂ ಕೊಡಲಿಲ್ಲ. ರಾತ್ರಿಯೆಲ್ಲ ಅವರು ಎಷ್ಟು ಕಷ್ಟಪಟ್ಟರೋ ಏನೋ. ರಾತ್ರಿ ಅವರಿಗೆ ಸಾಯುವಷ್ಟು ಸಂಕಟವಾಗಿದ್ದರೂ ಅವರು ಯಾರನ್ನು ಕೂಡ ಕರೆಯಲಿಲ್ಲ. ಆಗ ನಾನು ವಿರಾಟ್ ಅತ್ತೆಯನ್ನು ಹಿಡಿದು ಗಮನಿಸಿದೆ. ತನ್ನ ತಾಯಿ ತೀರಿಕೊಂಡಿದ್ದಾಳೆ ಎನ್ನುವ ದುಃಖ ಕೂಡ ಅವರಲ್ಲಿ ಇರಲಿಲ್ಲ. ಇದರಿಂದ ನನಗೆ ಇನ್ನೂ ಹೆಚ್ಚು ಆಶ್ಚರ್ಯವಾಯಿತು. ಇವನು ಮನುಷ್ಯನೋ ಅಥವಾ ರಾಕ್ಷಸನೋ? ಇಂಥವನ ಜೊತೆ ಇರಲು ನನ್ನಿಂದ ಇನ್ನು ಮುಂದೆ ಸಾಧ್ಯವಿಲ್ಲ. ತನ್ನ ಹೆತ್ತ ತಾಯಿ ತನ್ನ ಕಣ್ಣೆದುರೇ ಸತ್ತು ಮಲಗಿರುವಾಗ ಕಿಂಚಿತ್ತೂ ಕರುಣೆ ಇಲ್ಲದಂತೆ ನಿಂತಿರುವ ಈ ಮನುಷ್ಯನ ಜೊತೆ ಬದುಕುವುದಾದರೂ ಹೇಗೆ ಎಂದು ತಿಳಿದು ನನ್ನ ಅತ್ತೆಯ ಅಂತ್ಯಕ್ರಿಯೆಯನ್ನು ಮುಗಿಸಿ ನಾನು ನನ್ನ ತವರು ಮನೆಗೆ ಹೊರಟು ಹೋದೆ. ಅಲ್ಲಿ ನನ್ನ ತಂದೆ ತಾಯಿಗೆ ನಡೆದ ಎಲ್ಲ ವಿಷಯವನ್ನು ಹೇಳಿದೆ. ನನ್ನ ತಂದೆ ತಾಯಿ ಈ ಎಲ್ಲ ವಿಷಯವನ್ನು ಕೇಳಿ ಆಶ್ಚರ್ಯದ ಜೊತೆಗೆ ತುಂಬ ಗಾಬರಿಯಾದರು. ವಿರಾಟ್ ನಾನು ನನ್ನ ಅತ್ತೆಯ ಮನೆಯಿಂದ ಹೊರಡುತ್ತಿದ್ದಾಗ ಬೇಡ ಎಂದು ಒಂದು ಮಾತನ್ನು ಕೂಡ ಹೇಳಲಿಲ್ಲ.
ಈಗ ನನಗೆ ವಿರಾಟ್ಗಿಂತ ನನ್ನ ಅತ್ತೆಯ ಬಗ್ಗೆ ದುಃಖ ಜಾಸ್ತಿ ಆಗಿತ್ತು. ಇದರಿಂದಾಗಿ ನಾನು ಅದನ್ನೆಲ್ಲ ಮರೆಯಲು ಕೆಲಸಕ್ಕೆ ಸೇರಿಕೊಳ್ಳಬೇಕು ಎಂದು ನಿರ್ಧರಿಸಿದೆ. ನನ್ನ ತಂದೆ ತಾಯಿ ಪ್ರತಿದಿನ ನನಗೆ ಹೇಳುತ್ತಿದ್ದರು, ನಿನ್ನ ಜೀವನದ ನಿರ್ಣಯವನ್ನು ನೀನೇ ತೆಗೆದುಕೋ, ನಾವು ನಿನಗೆ ಯಾವುದಕ್ಕೂ ಒತ್ತಾಯ ಮಾಡುವುದಿಲ್ಲ ಎಂದು ಹೇಳಿದರು. ನನಗೆ ಅವಶ್ಯಕತೆ ಇರುವ ವಸ್ತುಗಳನ್ನೆಲ್ಲ ನಾನು ವಿರಾಟ್ ಮನೆಯಲ್ಲಿ ಬಿಟ್ಟು ಬಂದಿದ್ದೆ. ಅದಕ್ಕಾಗಿ ಅವನ್ನೆಲ್ಲ ತೆಗೆದುಕೊಂಡು ಬರಲು ನಾನು ಒಂದು ದಿನ ವಿರಾಟ್ ಮನೆಗೆ ಹೋದೆ. ಬಹುಶಃ ಈ ಸಮಯದಲ್ಲಿ ವಿರಾಟ್ ಕೆಲಸಕ್ಕೆ ಹೋಗಿರುತ್ತಾರೆ ಎಂದು ನಾನು ಮನೆಯ ಬಳಿ ಹೋದೆ. ಆದರೆ ಮನೆಯ ಡೋರ್ ತೆಗೆದೇ ಇತ್ತು. ಮನೆಯೊಳಗೆ ಒಂದು ರೀತಿಯ ವಾಸನೆ ಬರುತ್ತಿತ್ತು. ಬಹುಶಃ ತುಂಬ ದಿನಗಳಿಂದ ಮನೆಯನ್ನು ಕ್ಲೀನ್ ಮಾಡಿ ಇಲ್ಲದಿರುವುದಕ್ಕೆ ಈ ರೀತಿ ಬರುತ್ತಿದೆ ಎಂದುಕೊಂಡು ನಾನು ನಮ್ಮ ರೂಮಿನ ಬಳಿ ಹೋದಾಗ ಒಳಗಿನ ದೃಶ್ಯವನ್ನು ನೋಡಿ ನನ್ನ ಉಸಿರೇ ನಿಂತು ಹೋದಂತಾಯಿತು. ಯಾಕಂದರೆ ವಿರಾಟ್ನನ್ನು ನಾನು ಬಿಟ್ಟು ಹೋದ ಕೆಲವು ದಿನಗಳಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮಲಗಿಕೊಂಡಿದ್ದಾನೆ ಎಂದು ಅನಿಸುತ್ತಿತ್ತು. ಶರೀರದ ಮೇಲೆಲ್ಲ ನೊಣ ಸೊಳ್ಳೆಗಳು ಮುತ್ತಿಕೊಂಡಿದ್ದವು. ಕೈಕಾಲುಗಳು ಗಾಯಗಳಂತಾಗಿ ಅದರ ಮೇಲೆಲ್ಲ ಹುಳುಗಳು ಓಡಾಡುತ್ತಿದ್ದವು. ಕಣ್ಣುಗಳಲ್ಲಿ ಸಾವಿನ ಭಯ ಎದ್ದು ಕಾಣುತ್ತಿತ್ತು. ಅವನ ಶರೀರದಲ್ಲಿ ಇನ್ನೂ ಸ್ವಲ್ಪ ಉಸಿರು ಇತ್ತು. ಅವನ ಕಣ್ಣುಗಳು ಬಾಗಿಲ ಕಡೆ ನೋಡುತ್ತಿದ್ದವು. ಯಾರಾದರೂ ಬಂದು ನನ್ನನ್ನು ಕಾಪಾಡುತ್ತಾರೇನೋ ಎಂದು. ಅವನ ಶರೀರ ತುಂಬ ದುರ್ಬಲವಾಗಿ ಹೋಗಿತ್ತು. ಅವನನ್ನು ಗುರುತಿಸಲು ಕೂಡ ಸಾಧ್ಯವಾಗದಷ್ಟು ದುರ್ಬಲವಾಗಿತ್ತು. ಅವನ ಸ್ಥಿತಿಯನ್ನು ನೋಡಿ ನನಗೆ ತುಂಬ ಭಯವಾಯಿತು. ಆಗ ನಾನು ಜೋರಾಗಿ ಕಿರುಚಿಕೊಂಡೆ. ಹೊರಗೆ ಬಂದು ನನ್ನ ಅಪ್ಪನಿಗೆ ಫೋನ್ ಮಾಡಿದೆ. ಯಾವ ವ್ಯಕ್ತಿ ತನ್ನ ತಾಯಿಯನ್ನು ಎಲ್ಲರ ಮುಂದೆ ಅವಮಾನ ಮಾಡಿ ಹೊಡೆದನೋ, ತಾಯಿ ಎನ್ನುವ ಗೌರವವನ್ನು ಕೊಡದೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದನೋ, ಅವನು ಇಂದು ಆ ಪಾಪಗಳಿಗೆಲ್ಲ ಬಲುಪಶುವಾಗಿ ಮಲಗಿದ್ದ. ದೇವರು ಅವನ ಕೆಟ್ಟ ಕೆಲಸಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟಿದ್ದ. ನನಗೆ ಅವನ ಮೇಲೆ ಯಾವುದೇ ರೀತಿಯ ಪಶ್ಚಾತ್ತಾಪದ ಭಾವನೆಯಾಗಲಿ ದುಃಖವಾಗಲಿ ಇರಲಿಲ್ಲ. ಯಾವ ವ್ಯಕ್ತಿ ತನ್ನ ತಾಯಿಯ ಜೊತೆ ಈ ರೀತಿಯ ದುರ್ವ್ಯವಹಾರ ಮಾಡುತ್ತಾನೋ ಅವನ ಅಂತ್ಯವೂ ಕೂಡ ಇದೇ ರೀತಿ ಆಗುತ್ತದೆ. ಆದರೆ ಒಬ್ಬ ಹೆಂಡತಿಯಾಗಿ ಇಂತಹ ಸ್ಥಿತಿಯಲ್ಲಿ ನಾನು ಅವನ ಜೊತೆ ಇರುವುದು ನನ್ನ ಕರ್ತವ್ಯ ಎನಿಸಿತು. ನಾನು ನನ್ನ ತಂದೆಯ ಸಹಾಯದಿಂದ ಅವನ ಶರೀರವನ್ನೆಲ್ಲ ಸ್ವಚ್ಛ ಮಾಡಿ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಆಸ್ಪತ್ರೆಯಲ್ಲಿ ವಿರಾಟ್ ನನ್ನನ್ನು ಕೃತಜ್ಞತೆಯ ಭಾವದಿಂದ ನೋಡುತ್ತಿದ್ದ. ಅವನ ಕಣ್ಣಿನಲ್ಲಿ ಕಣ್ಣೀರು ಹರಿಯುತ್ತಿದ್ದವು. ಅವನು ತನ್ನ ತಾಯಿಯ ಜೊತೆ ನಡೆದುಕೊಂಡ ವ್ಯವಹಾರಕ್ಕೆ ದೇವರು ನನಗೆ ಕೊಟ್ಟ ಶಿಕ್ಷೆ ಎನ್ನುವುದನ್ನು ತನ್ನ ಕಣ್ಣಿನಲ್ಲಿ ಹೇಳುತ್ತಿದ್ದ. ಡಾಕ್ಟರ್ ಅವನನ್ನು ಎಷ್ಟೇ ಪ್ರಯತ್ನಪಟ್ಟು ಟ್ರೀಟ್ಮೆಂಟ್ ಕೊಟ್ಟರೂ ಉಳಿಸಿಕೊಳ್ಳಲು ಆಗಲಿಲ್ಲ. ಯಾವ ವ್ಯಕ್ತಿ ಪಾಪವನ್ನು ಮಾಡುತ್ತಾನೋ ಮುಂದೆ ಅದೇ ಅವನನ್ನು ನುಂಗುತ್ತದೆ. ತನ್ನ ತಾಯಿ ಹಾಗೂ ಸಂಬಂಧಿಕರ ಜೊತೆ ಯಾವ ವ್ಯಕ್ತಿ ಸಂತೋಷದಿಂದ ಇರುತ್ತಾನೋ ಅವನು ಎಲ್ಲ ಸನ್ಮಾನಗಳನ್ನು ಅನುಭವಿಸುತ್ತಾನೆ. ಇಲ್ಲದಿದ್ದರೆ ಈ ರೀತಿಯ ಸ್ಥಿತಿಯನ್ನು ಖಂಡಿತ ಪಡೆಯುತ್ತಾನೆ. ಆದರೆ ನನ್ನಿಂದ ಅವರ ಸ್ಥಿತಿಯನ್ನು ನೋಡಲಾಗುತ್ತಿರಲಿಲ್ಲ. ಹಾಗಾಗಿ ನಾನು ಭಗವಂತನಲ್ಲಿ ಅವರ ಬದಲಾಗಿ ಕ್ಷಮೆಯನ್ನು ಕೂಡ ಕೇಳಿದೆ, ಅವರು ಬದುಕುಳಿಯಲಿ ಎಂದು. ಆದರೆ ಏನೂ ಪ್ರಯೋಜನವಾಗಲಿಲ್ಲ. ತನ್ನ ಹೆತ್ತ ತಾಯಿಗೆ ಜುಟ್ಟು ಹಿಡಿದು ಒಡೆಯುವುದಲ್ಲದೆ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯುತ್ತಿದ್ದವನು ಇಂದು ಮೈಯೆಲ್ಲ ಹುಳುಬಿದ್ದು ಸಾವಿನ ದಾರಿಯನ್ನು ಹಿಡಿದ. ಪ್ರಪಂಚದಲ್ಲಿ ತಂದೆ ತಾಯಿಯನ್ನು ಕೀಳಾಗಿ ನಡೆಸಿಕೊಂಡವರು ಇತಿಹಾಸದಲ್ಲಿ ಉದ್ಧಾರ ಆದದ್ದೇ ಇಲ್ಲ. ಆದರೆ ಈಗ ನನಗೆ ಒಂದು ಸಂತುಷ್ಟತೆಯ ಮನೋಭಾವ ಇತ್ತು. ಕೊನೆಯ ಕಾಲದಲ್ಲಿ ನಾನು ಅವನ ಸೇವೆಯನ್ನು ಮಾಡಿದೆ ಎಂದು. ಸ್ನೇಹಿತರೆ, ಪ್ರಪಂಚದಲ್ಲಿ ತಂದೆ ತಾಯಿಯನ್ನು ಕೀಳಾಗಿ ನೋಡಿದ ಮಕ್ಕಳು ಎಂದೂ ಉದ್ಧಾರ ಆಗುವುದಿಲ್ಲ ಎನ್ನುವುದು ನನ್ನ ಮಾತು. ಇದು ನಿಜವಾಗಿದ್ದರೆ ಎಸ್ ಎಂದು ಕಮೆಂಟ್ ಮಾಡಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ.